हरे कृष्ण। ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिन् इति नामिने। नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशातारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। हरे कृष्ण 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 हरे हरे, हरे राम 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 हरे हरे। ಹರೇ ಕೃಷ್ಣ. ಇವತ್ತಿನ ಉಪದೇಶಾಮೃತ ಕ್ಲಾಸಿಗೆ ನಿಮಗೆಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ. ಇವತ್ತು ನಾವು ಶ್ಲೋಕ 2 ಮೇನ್ ಆಗಿ ಪ್ರಜಲ್ಪ ಮತ್ತು ನಿಯಮಾಗ್ರಹ ಇದರ ಬಗ್ಗೆ ನೋಡೋಣ. ಹಿಂದಿನ ವಾರದಲ್ಲಿ ನಾವು ಅತ್ಯಾಹಾರ ಮತ್ತೆ ಪ್ರಯಾಸ ಇದರ ಬಗ್ಗೆ ನಾವು ನೋಡಿದ್ವಿ. ಸೊ ಇವತ್ತು ಮುಖ್ಯವಾಗಿ ಪ್ರಜಲ್ಪ ಮತ್ತೆ ನಿಯಮಾಗ್ರಹ, ಆಗ್ರಹ ಮತ್ತೆ ನಿಯಮ ಆಗ್ರಹ ಎರಡು ವಿಷಯಗಳು ಇದೆ. ಅದನ್ನು ಸರಿಯಾಗಿ ನೋಡೋಣ. ಸ್ಕ್ರೀನ್ ಕಾಣಿಸ್ತಾ ಇದೆ ಅಂತ ಭಾವಿಸ್ತೇನೆ. ಸೊ ಮೊದಲನೆಯದಾಗಿ ನಾವು ಶ್ಲೋಕವನ್ನು ಹೇಳೋಣ. ಎಲ್ಲರೂ ರಿಪೀಟ್ ಮಾಡಿ ದಯವಿಟ್ಟು. ಅತ್ಯಾಹಾರ ಪ್ರಯಾಸಶ್ಚ ಪ್ರಜಲ್ಪೋ ನಿಯಮಾಗ್ರಹ ಜನಸಂಗಶ್ಚ ಲೌಲ್ಯಂ ಚ ಷಡ್ಭಿರ್ಭಕ್ತಿರ್ವಿನಶ್ಯತಿ ಇದರಲ್ಲಿ 6 ಕಾರ್ಯಚಟುವಟಿಕೆಗಳನ್ನು ನಾವು ತಪ್ಪಿಸಿಕೊಳ್ಬೇಕು ಅಥವಾ ಅವಾಯ್ಡ್ ಮಾಡಬೇಕು. ಸೊ ಆ 6 ಕಾರ್ಯಚಟುವಟಿಕೆಗಳು ಯಾವುದಂತ ಹೇಳ್ತೀರಾ ಯಾರಾದ್ರೂ? ಒಬ್ಬೊಬ್ರು ಒಂದೊಂದು ಹೇಳ್ಬೋದು. ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ ಪ್ರಭು, ಏನು ಇದರಲ್ಲಿ ಇದೆ? ಆ 6 ಕಾರ್ಯಚಟುವಟಿಕೆಗಳನ್ನು ನಾವು ಅವಾಯ್ಡ್ ಮಾಡಬೇಕು. ಅದು ಈ ಶ್ಲೋಕದಲ್ಲಿ ಹೇಳಿದಾರಲ್ವಾ? ಅದು ಯಾವ ಯಾವ ಕಾರ್ಯಚಟುವಟಿಕೆಗಳು? ಇದರಲ್ಲಿ ಒಬ್ರು ಒಂದು ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ, ಅದನ್ನ ನೋಡಿ ಹೇಳಿ ಪರವಾಗಿಲ್ಲ. ಹರೇ ಕೃಷ್ಣ ಪ್ರಭುಜಿ. ಅತ್ಯಾಹಾರ ಹಾ, ಅತ್ಯಾಹಾರ ಅಂದ್ರೆ ಏನು? ಅತಿಯಾಗಿ ಆಹಾರವನ್ನು ತೆಗೆದುಕೊಳ್ಳುವುದು, ಸೇವನೆ, ಅತಿಯಾಗಿ ಆಹಾರ ಆಹಾರವನ್ನು ಸೇವನೆ ಮಾಡುವುದು. ಹಾ, ಮತ್ತೆ ಇನ್ನೊಂದು ಅರ್ಥ ಇದೆ ಅದಕ್ಕೆ. ಅವಶ್ಯಕ್ಕಿಂತ ಜಾಸ್ತಿ ತಿನ್ನಬಾರದು. ಮತ್ತೆ ಇನ್ನೊಂದು ಅವಶ್ಯಕತೆಗಿಂತ ಜಾಸ್ತಿ ವಸ್ತುಗಳನ್ನು ಸಹ ನಾವು ಒಟ್ಟು ಹಾಕ್ಬಾರ್ದು. ಅನಗತ್ಯ ವಸ್ತುಗಳನ್ನು ಒಟ್ಟು ಹಾಕೊಳ್ಬಾರ್ದು. ಎರಡನೇದು ಯಾರು ಹೇಳ್ತೀರಿ? ಅನ್ವಾಂಟೆಡ್ ಟಾಕ್ಸ್. ಅತಿ ಕಷ್ಟವಾದ ಲೌಕಿಕ ವಸ್ತುಗಳಿಗೆ ಅತಿಯಾಗಿ ಪ್ರಯಾಸ ಮಾಡಬಾರ್ದು. ಓಕೆ. ಪ್ರಯಾಸ ಮತ್ತೆ ಪ್ರಜಲ್ಪ ಎರಡು ಕವರ್ ಆಯ್ತು. ನಾಲ್ಕನೇದು ಯಾರು ಹೇಳ್ತೀರಿ? ಇದೆ ನೋಡಿ ಹೇಳಿ. ನಿಯಮ ಆಗ್ರಹ. ನಿಯಮ ಆಗ್ರಹ ಮತ್ತೆ ನಿಯಮ ಅಗ್ರಹ ಎರಡು ಇದೆ ಅಲ್ವಾ? ಸೊ ಕಡೆಗಣಿಸುವುದು, ಅತಿಯಾಗಿ ಅಂಟ್ಕೊಳ್ಳಬಾರ್ದು, ಅತಿಯಾಗಿ ನೆಗ್ಲೆಕ್ಟ್ ಮಾಡಬಾರ್ದು ಅಂತ ಒಂದು ಲೆವೆಲ್ ಅಲ್ಲಿ ಹೋಗ್ಬೇಕು. ಓವರ್ ಆಗು ಮಾಡಬಾರ್ದು, ಅತಿ ಕಡಿಮೆ ಮಾಡಬಾರ್ದು. ಗುರು ಹೆಂಗ್ ಹೇಳ್ಕೊಟ್ಟಿದಾರೋ ಆತರ ಮಾಡ್ಬೇಕು. ಓಕೆ ಸುನಂದ ಮಾತಾಜಿ. ಇನ್ನು ವನಜ ಮಾತಾಜಿ ಹೇಳ್ತಾ ಇದ್ರ? ಭಾನು ಮಾತಾಜಿ ಹೇಳಿ ಯಾರಾದ್ರು. ನೆಕ್ಸ್ಟ್ ಒನ್ ಯಾವುದು?
ಅವರು ನಾಲ್ಕನೇದು ಆಯ್ತಲ್ವಾ, ಐದನೇದು ಯಾವುದು ಅಂತ? ಇದು ಪ್ರಾಪಂಚಿಕ ಕೃಷ್ಣ ವಿಷಯಗಳಲ್ಲಿ ಆಸಕ್ತರಾಗಿರೋರ ಜೊತೆ ಜಾಸ್ತಿ ನಾವು ಮಿಂಗಲ್ ಆಗ್ಬಾರ್ದು. ಸುನಂದ ಮಾತಾಜಿ, ಒಬ್ಬೊಬ್ರು ಒಂದೊಂದು ಹೇಳಿ. ನೀವು ಹೇಳಿದಿರಿ ಒಂದು, ಬೇರೆಯವ್ರು ಹೇಳ್ತಾರೆ. ಯಾರು ಹೇಳಿ ಮಾತಾಜಿ? ವನಜಂ ಯಾರು ಹೇಳಿ? ಐದನೇದು ಯಾವುದು? ಕೃಷ್ಣ ಪ್ರಜ್ಞೆಯಲ್ಲಿ ಆಸಕ್ತಿ ಇಲ್ಲದೆ ಬರೀ ಲೌಕಿಕ ಜೊತೆ ವ್ಯವಹಾರ ಮಾಡುವುದು, ಲೌಕಿಕ ವ್ಯಕ್ತಿಗಳ ಜೊತೆ. ಆಮೇಲೆ ಆರನೇದು ಯಾರು ಹೇಳ್ತೀರಿ? ಆಯ್ತು, ಐದನೇದು ಆಯ್ತು. ಬೇರೆ ಯಾರಾದ್ರೂ ಹೇಳಿ. ಆರನೇದು ಲೌಕಿಕ ಸಾಧನೆಗಳಿಗೆ ಹಾತೊರೆಯುವುದು. ಲೌಕಿಕ ಸಾಧನೆಗಳಿಗೆ ಹಾತೊರೆಯುವುದು. ಸೊ ಇದ್ರದ್ದು ಅನುವಾದ ಓದೋಣ. ಯಾರಾದ್ರೂ ಅನುವಾದ ಓದ್ತೀರಾ? ಈ ಶ್ಲೋಕದ ಅನುವಾದ. ಭಾವಾರ್ಥ ಅಲ್ಲ, ಅನುವಾದ. ಈ ಶ್ಲೋಕದ ಅನುವಾದ ಓದ್ತೀನಿ. ಪ್ರಭುಪಾದ್ರ ಪುಸ್ತಕ ಇದೆಯಾ? ಪುಸ್ತಕ ಇದೆ ಪ್ರಭುಜಿ. ಓದ್ತೀನಿ. ಅನುವಾದ ಶ್ರೀಲ ಪ್ರಭುಪಾದ ಕಿ ಜೈ. ಒಬ್ಬನು ಈ ಕೆಳಕಂಡ 6 ಚಟುವಟಿಕೆಗಳಲ್ಲಿ ಅತಿಯಾಗಿ ಸಿಲುಕಿಕೊಂಡಿದ್ದರೆ ಅವನ ಭಕ್ತಿ ಸೇವೆಯು ಹಾಳಾಗುತ್ತದೆ. 1. ಅವಶ್ಯಕತೆಗಿಂತ ಹೆಚ್ಚಾಗಿ ತಿನ್ನುವುದು ಅಥವಾ ಅವಶ್ಯಕತೆಗಿಂತ ಹೆಚ್ಚಾಗಿ ಹಣವನ್ನು ಸಂಗ್ರಹಿಸುವುದು. 2. ಪಡೆಯಲು ಅತಿ ಕಷ್ಟವಾದ ಲೌಕಿಕ ವಸ್ತುಗಳಿಗಾಗಿ ಅತಿಯಾಗಿ ಪ್ರಯಾಸ ಪಡುವುದು. 3. ಲೌಕಿಕ ವಿಷಯಗಳ ಬಗೆಗೆ ಅನಾವಶ್ಯಕವಾಗಿ ಮಾತನಾಡುವುದು. 4. ಶಾಸ್ತ್ರ ವಿಧಿಗಳನ್ನು ಆಧ್ಯಾತ್ಮಿಕ ಮುನ್ನಡೆಗಾಗಿ ಅಲ್ಲದೆ ಕೇವಲ ಕಾಟಾಚಾರಕ್ಕೆ ಅನುಸರಿಸುವುದು ಅಥವಾ ಶಾಸ್ತ್ರೋಕ್ತ ವಿಧಿವಿಧಾನಗಳನ್ನು ಧಿಕ್ಕರಿಸಿ ಸ್ವತಂತ್ರವಾಗಿ ಇಲ್ಲವೇ ಮನಸೋ ಇಚ್ಛೆ ವರ್ತಿಸುವುದು. ಕೃಷ್ಣ ಪ್ರಜ್ಞೆಯಲ್ಲಿ ಆಸಕ್ತಿ ಇಲ್ಲದ ಲೌಕಿಕ ಬುದ್ಧಿಯ ವ್ಯಕ್ತಿಗಳ ಸಹವಾಸ ಪಡೆಯುವುದು. ಕಟ್ ಆಗ್ತಾ ಇದೆ ಮಾತಾಜಿ. ಓಕೆ. ಆರನೇದ್ದು ಲೌಕಿಕ ಸಾಧನೆಗಳಿಗಾಗಿ ಹಾತೊರೆಯುವುದು. ಸೊ ಈಗ ಮುಂದೆ ಹೋಗೋಣ. ಈ 6 ತೊರೆಯಬೇಕಾದಂತಹ ವಸ್ತುಗಳು, ಇದು ಕಾರ್ಯಚಟುವಟಿಕೆಗಳನ್ನು ನಾವು ಮಾಡಿದ್ರೆ ಏನು ಅದರ ಪರಿಣಾಮ ಏನು? ಮನುಷ್ಯ ಜನ್ಮದ ಸಾರ ನಾವು ಹಿಂದೆ ಒಂದು ಮೇನ್ ಪ್ರಿನ್ಸಿಪಲ್ ನೋಡಿದ್ವಿ. ಅದು ಏನು? ಪ್ಲೇನ್ ಲಿವಿಂಗ್, ಹೈ ಥಿಂಕಿಂಗ್. ಸಿಂಪಲ್ ಲಿವಿಂಗ್ ಅಂಡ್ ಹೈ ಥಿಂಕಿಂಗ್. ಸೊ ಯಾವಾಗ ಈ 6 ಕಾರ್ಯಚಟುವಟಿಕೆಗಳನ್ನು ನಾವು ಅದನ್ನು ವರ್ಜಿಸದೆ ನಾವು ಅದನ್ನು ಸತತವಾಗಿ ಅದೇ ವಿಷಯಗಳನ್ನು ನಾವು ಮಾಡ್ತಾ ಇದ್ರೆ ನಾವು ಮನುಷ್ಯ ಜನ್ಮದ ಸಾರವನ್ನು ನಾವು ಕಳೆದುಕೊಳ್ಳುತ್ತೇವೆ. ಆಮೇಲೆ ನಾವು ಈ ಮಾಯಾಶಕ್ತಿ ಅಥವಾ ಬಹಿರಂಗ ಶಕ್ತಿಯ ನಿಯಂತ್ರಣದ ಕೆಳಗೆ ನಾವು ಬರ್ತೇವೆ. ಯಾವಾಗ ಈ ಆಧ್ಯಾತ್ಮಿಕ ಕ್ಲೇಶ, ಅಧಿಭೌತಿಕ ಕ್ಲೇಶ, ಅಧಿದೈವಿಕ ಕ್ಲೇಶ ಇದನ್ನು ನಾವು ಪಡಿತಾ ಇರ್ತೇವೆ, ಆಮೇಲೆ ನಾವು ಬಹಿರಂಗ ಶಕ್ತಿಯ ನಿಯಂತ್ರಣಕ್ಕೆ ಬಂದಾಗ ಏನಾಗ್ತದೆ? ನಮ್ಮ ಜನ್ಮ ಮೃತ್ಯು ಜರಾವ್ಯಾಧಿ ಈ ಚಕ್ರ ಇದು ಮುಂದೆ ಹೋಗ್ತಾ ಇರ್ತದೆ. ಸೊ ಆದ್ರಿಂದ ಅತ್ಯಾಹಾರ, ನಾವು ಹಿಂದಿನ ವಾರ ನೋಡಿದ್ದು ಅತ್ಯಾಹಾರ ಪ್ರಯಾಸ, ಬೇಕಾದಕ್ಕಿಂತ ಜಾಸ್ತಿ ತಿನ್ನುವುದು ನಾವು ನೋಡ್ತಾ ಇದ್ದೇವೆ. ಅಂದ್ರೆ ಈ ವ್ಯಕ್ತಿ ಸುಮ್ಮನೆ ಎಷ್ಟು ತಿನ್ಬೇಕೋ ಅಷ್ಟು ತಿನ್ನುವುದಷ್ಟೇ ಅಲ್ಲ, ಎಕ್ಸ್ಟ್ರಾ ಬ್ಯಾಡ್ದಿದ್ದು ತಿಂತಾ ಇರುವುದು. ಆಮೇಲೆ ಕೆಲವರು ಸುಮ್ಮನೆ ಕೆಲವು ವಸ್ತುಗಳನ್ನು ಒಟ್ಟು ಹಾಕುವುದು, ಅದನ್ನು ಕರ್ಮ ಪ್ರಯಾಸ, ಅದಕ್ಕಾಗಿ ಕರ್ಮ ಪ್ರಯಾಸ ಮಾಡ್ಬೇಕಾಗ್ತದೆ. 14 ಗಂಟೆ 16 ಗಂಟೆಗಳ ಕಾಲ ಕೆಲಸ. ಸೊ ಅಥವಾ ಅಂದ್ರೆ ಈ ಮಹಾತ್ಮರು ಯಾರು ಇರ್ತಾರೆ ಅವರು ಅಂತರಂಗ ಶಕ್ತಿಯ ಕೆಳಗೆ ಇರ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಆಮೇಲೆ ಅವರು ಭಗವಂತನ ಇಂದ್ರಿಯಗಳನ್ನು ತೃಪ್ತಿ ಮಾಡ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಆದ್ರೆ ಯಾರು ಕೃಪಣ ಅಥವಾ ದುರಾತ್ಮರು ಇರ್ತಾರೆ ಅವರು ಬಹಿರಂಗ ಶಕ್ತಿಯ ಕೆಳಗೆ ಕೆಲಸವನ್ನು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆಮೇಲೆ ಅವರು ಯಾವಾಗ್ಲೂ ಇಂದ್ರಿಯ ತೃಪ್ತಿಗಳನ್ನು ಮಾಡ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಆಮೇಲೆ ಭಗವಂತ ಇಲ್ಲ ಅಥವಾ ಈ ಆಧ್ಯಾತ್ಮಿಕ ವಿಷಯಗಳು ಅಂದ್ರೆ ಇದೊಂದು ತಪ್ಪು ಕಲ್ಪನೆ, ಈ ರೀತಿಯ ಒಂದು ಅಭಿಪ್ರಾಯಗಳನ್ನು ಅವರು ಹೊಂದಿರ್ತಾರೆ.
ಸೊ ಆದ್ರಿಂದ ನಾವು ನೋಡಿದ್ವಿ, ನಾವು ಯಾವುದು ನಮ್ಮ ಅಗತ್ಯ ಮತ್ತೆ ಯಾವುದು ಸ್ವಲ್ಪ ಲಕ್ಸುರಿ ಅಂದ್ರೆ ಐಷಾರಾಮ, ಇದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ನಮಗೆ ಯಾವುದು ಅಗತ್ಯ ಇದೆ ಅದರ ಬಗ್ಗೆ ನಾವು ಶ್ರಮ ಮಾಡಬೇಕು ಹೊರತು ನಾವು ಆ ಐಷಾರಾಮದ ಬಗ್ಗೆ ಶ್ರಮ ಮಾಡ್ಲಿಕ್ಕೆ ಹೋದ್ರೆ ನಾವು ಪ್ರಯಾಸವನ್ನು ನಾವು ಮಾಡ್ಬೇಕಾಗ್ತದೆ. ಸೊ ಅಂದ್ರೆ ಅತ್ಯಾಹಾರ ಮಾಡ್ಬೇಕಾದ್ರೆ ಕೆಲವರು ಆಲೋಚನೆ ಮಾಡ್ತಾರೆ, ಅಂದ್ರೆ ನಾನು ನನ್ನ ಮಕ್ಕಳಿಗಾಗಿ, ಮರಿಮಕ್ಳಿಗಾಗಿ, ಮೊಮ್ಮಕ್ಕಳು, ಮರಿಮಕ್ಳು, ಇವ್ರು ಎಲ್ರಿಗೂ ಅಂದ್ರೆ ಜನರೇಷನ್ಸ್ ಯಾರು ಬರ್ತಾ ಇದ್ದಾರೆ ಎಲ್ಲರಿಗಾಗಿ ನಾನು ಸೇವಿಂಗ್ಸ್ ಮಾಡಿ ಇಡ್ತೇನೆ, ನನಗಾಗಿ ಮಾತ್ರ ಅಲ್ಲ. ಇದು ಎಲ್ಲ ಅತ್ಯಾಹಾರ. ಯಾಕೆ ನಮ್ಗೆ ನಾವು ಯಾವಾಗ ಮನುಷ್ಯ ದೇಹವನ್ನು ಪಡಿತೇವೆ ನಮಗೆ ಎರಡು ಕರ್ತವ್ಯಗಳು ಇರ್ತದೆ. ಒಂದು ವರ್ಣಾಶ್ರಮ ಧರ್ಮ. ಈ ದೇಹಕ್ಕೆ ಸಂಬಂಧಪಟ್ಟ ಹಾಗೆ ಒಬ್ಬನ ವರ್ಣ ಮತ್ತು ಆಶ್ರಮದ ಪ್ರಕಾರ ಭಗವಂತನನ್ನು ಕೇಂದ್ರದಲ್ಲಿ ಇಟ್ಟುಕೊಂಡು ಆಕ್ಯುಪೇಷನಲ್ ಡ್ಯೂಟೀಸ್ ಗಳನ್ನು ಮಾಡುವುದು. ಉದಾಹರಣೆಗೆ ಒಬ್ನು ಇಂಜಿನಿಯರ್ ಆಗಿರಬಹುದು, ವ್ಯಾಪಾರಿ ಆಗಿರಬಹುದು, ಅಥವಾ ವ್ಯವಸಾಯ ಮಾಡ್ತಾ ಇರಬಹುದು, ಡಾಕ್ಟರ್ ಆಗಿರಬಹುದು, ಸೊ ಅಥವಾ ಬ್ರಾಹ್ಮಣನಾಗಿ ಇರಬಹುದು, ಇಲ್ಲಿ ದೇವಸ್ಥಾನದಲ್ಲಿ ಅರ್ಚಕರು ಇರಬಹುದು. ಯಾವುದೇ ಆಕ್ಯುಪೇಷನ್ ಇದ್ರೂ ಸಹ ಅದು ವರ್ಣಾಶ್ರಮದ ಕೆಳಗೆ ಆ ಪ್ರಿನ್ಸಿಪಲ್ಸ್, ಆ ತತ್ವಗಳನ್ನು ಪಾಲನೆ ಮಾಡಿ ಒಬ್ನು ತನ್ನ ದೇಹವನ್ನು ಅವನು ಮೇಂಟೈನ್ ಮಾಡ್ತಾ ಇರ್ತಾನೆ. ಆದ್ರೆ ಅದಕ್ಕಿಂತ ಪ್ರಮುಖವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾದದ್ದು, ನಾವು ಈ ದೇಹಗಳಲ್ಲ, ಸೊ ನಾವು ಜೀವಾತ್ಮಗಳು. ಅದರಿಂದ ಜೀವಾತ್ಮದ ಕರ್ತವ್ಯ ಏನು, ಅದು ಭಾಗವತ ಧರ್ಮ ಅಥವಾ ಸನಾತನ ಧರ್ಮ ಅಂತ ನಾವು ಹೇಳ್ತೇವೆ. ಸನಾತನ ಧರ್ಮ ಏನು, ಅದು ಭಗವಂತನಿಗೆ ಸೇವೆಯನ್ನು ಮಾಡುವುದು. ಜೀವೇರ ಸ್ವರೂಪೋಯ್ ಕೃಷ್ಣೇರ ನಿತ್ಯದಾಸ್. ಆದ್ರಿಂದ ಯಾರು ಈ ತತ್ವಗಳನ್ನು ಪಾಲನೆ ಮಾಡ್ತಾ ಇರ್ತಾನೆ ಅವನಿಗೆ ಗೊತ್ತು ಏನು ಅಂದ್ರೆ, ಸ್ವಲ್ಪ ಪ್ರಯಾಸ ಮಾಡಿ ತನ್ನಿಂದ ತಾನೇ ತನ್ನ ಇಚ್ಛೆಯ ಪ್ರಕಾರ ನಮಗೆ ಎಷ್ಟು ಹಣ ದೊರೀತದೆ ಅಥವಾ ಎಷ್ಟು ನಮ್ಗೆ ಸಂಪನ್ಮೂಲಗಳು ದೊರೀತದೆ, ಎಷ್ಟು ಆಸ್ತಿ ಪಾಸ್ತಿ ಏನು ದೊರೀತದೆ, ಅದರಲ್ಲಿ ನಾನು ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್, ಈ ತತ್ವದ ಆಧಾರದ ಮೇಲೆ ನಾನು ಜೀವನವನ್ನು ಮಾಡ್ತೇನೆ. ಮತ್ತು ನಾನು ಕರ್ಮ ಪ್ರಯಾಸವನ್ನು ಮಾಡುವುದಿಲ್ಲ, ಜ್ಞಾನ ಪ್ರಯಾಸವನ್ನು ಸಹ ಮಾಡುವುದಿಲ್ಲ. ಕರ್ಮ ಪ್ರಯಾಸ ನೋಡಿದ್ವಿ, 14-16 ಗಂಟೆಗಳ ಕಾಲ ಕೆಲಸ ಮಾಡುವುದು. ಆದ್ರೆ ಜ್ಞಾನ ಪ್ರಯಾಸ ಅಂದ್ರೆ ಏನು? ಜ್ಞಾನ ಪ್ರಯಾಸ ಅಂದ್ರೆ ಊಹೆಗಳನ್ನು ಮಾಡುವುದು, ಕೇವಲ ಅದ್ವೈತ ತತ್ವಗಳನ್ನು ಪಾಲನೆ ಮಾಡುವುದು, ಮಾಯಾವಾದ ತತ್ವಗಳು. ಆಮೇಲೆ ನಾನು ಬ್ರಹ್ಮಜ್ಯೋತಿಯಲ್ಲಿ ಲೀನ ಆಗ್ತೇನೆ ಅಂತ ಈ ಊಹಾತ್ಮಕ ಪುಸ್ತಕಗಳನ್ನು ಓದುವುದು. ಈ ರೀತಿಯ ಪ್ರಯಾಸ ಇದು ಜ್ಞಾನಯುಕ್ತವಾದ ಪ್ರಯಾಸ. ಇದರಲ್ಲಿ ಒಬ್ಬನು ಭಕ್ತಿಯಲ್ಲಿ ಯಾವುದೇ ಒಂದು ಪ್ರಗತಿಯನ್ನು ಸಾಧಿಸುವುದಿಲ್ಲ, ಆದ್ರೆ ಸಾಯುಜ್ಯ ಮುಕ್ತಿಯನ್ನು ಪಡೆಯಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರ್ತಾನೆ. ಆದ್ರೆ ಭಕ್ತರಾದವರು ಈ ರೀತಿಯ ಮುಕ್ತಿಯನ್ನು ಅಪೇಕ್ಷೆ ಪಡುವುದಿಲ್ಲ, ಯಾಕಂದ್ರೆ ಅವರು ಆ ಸಾಯುಜ್ಯ ಮುಕ್ತಿ ನರಕಕ್ಕಿಂತಲೂ ಕಡೆ ಅಂತ ಅವರು ಭಾವಿಸ್ತಾರೆ. ಸೊ ಇವತ್ತು ನೋಡೋಣ, ಇವತ್ತು ಪ್ರಜಲ್ಪ ಮತ್ತೆ ನಿಯಮ ಆಗ್ರಹ. ಪ್ರಜಲ್ಪ ಅಂದ್ರೆ ಏನು? ಪ್ರಜಲ್ಪ ಅಂದ್ರೆ ಅನ್ನೆಸೆಸರಿ ಇದು ಕೃಷ್ಣನ ಬಗ್ಗೆ ಅಲ್ಲದೆ ಬೇರೆ ವಿಷಯಗಳ ಬಗ್ಗೆ ಅನಗತ್ಯವಾಗಿ ಮಾತನಾಡುವುದು. ಇದಕ್ಕೆ ನಾವು ಮೊದಲನೇ ಶ್ಲೋಕದಲ್ಲಿ ನಾವು ಒಂದು ಉದಾಹರಣೆಯನ್ನು ನೋಡಿದ್ವಿ. ಏನದು? ಕಪ್ಪೆ ಅದು ಏನು ವಟ ವಟ ಅಂತ ಕೂಗ್ತಾ ಇರ್ತದೆ. ಆದ್ರೆ ಆ ಕಪ್ಪೆಗೆ ಗೊತ್ತಿಲ್ಲ ಅದು ಆ ರೀತಿ ಕೂಗಿದಾಗ ಏನಾಗ್ತದೆ, ಅದು ಹಾವನ್ನು ತನ್ನ ಎಡೆಗೆ ಆಕರ್ಷಣೆ ಮಾಡ್ತಾ ಇದೆ. ಆವಾಗ ಆ ಶಬ್ದವನ್ನು ಕೇಳಿ ಆ ಹಾವು ಏನು ಬಂದು ಆ ಕಪ್ಪೆಯನ್ನು ಹಿಡಿದು ತಿಂತದೆ. ಸೊ ಅದರಿಂದ ಈ ಭಗವಂತನ ವೈಭವದ ಬಗ್ಗೆ ಬಿಟ್ಟು, ಭಗವಂತನ ದಿವ್ಯ ನಾಮಗಳ ಬಗ್ಗೆ ಅಥವಾ ಲೀಲೆಗಳ ಬಗ್ಗೆ ಈ ವರ್ಣನೆಗಳನ್ನು ಬಿಟ್ಟು
ಒಬ್ಬನು ಬೇರೆಯವರ ಬಗ್ಗೆ ನಿಂದನೆಗಳನ್ನು ಮಾಡುವುದು, ಮತ್ತೆ ಬೇರೆಯವರ ಬಗ್ಗೆ ಮಾತ್ಸರ್ಯವನ್ನು ಹೊಂದಿದ್ದು ಅವರ ಬಗ್ಗೆ ಮಾತನಾಡುವುದು, ಈ ರೀತಿಯ ಒಂದು ಏನು ಟಾಕ್ ಅಥವಾ ಈ ಮಾತುಕತೆಗಳು ಏನಿದೆ ಇದನ್ನು ಪ್ರಜಲ್ಪ ಅಂತ ಹೇಳ್ತಾರೆ. ಬೇರೆ ರೀತಿಗಳು ಇದೆ, ಅದನ್ನು ನೋಡೋಣ. ಆದ್ರೆ ಪ್ರಮುಖವಾಗಿ ಸಂಕ್ಷಿಪ್ತವಾಗಿ ನೋಡುವುದಿದ್ರೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಏನು ನ್ಯೂಸ್ ಪೇಪರ್ಸ್ಗಳು. ಸೊ ಕೆಲವರಿಗೆ ಅದು ನಮ್ಮ ಭಾರತ ದೇಶದಲ್ಲಿ ಅಥವಾ ವಿದೇಶಗಳಲ್ಲಿ ಸಹ ಕೆಲವೊಮ್ಮೆ ಬೆಳಿಗ್ಗೆ ಎದ್ದ ತಕ್ಷಣ ಪೇಪರ್ ಇಟ್ಕೊಂಡು ಓದ್ತಾ ಇರೋದು. ಸೊ ಗಂಟೆಗಟ್ಟಲೆಗಳ ಕಾಲ ಈ ನ್ಯೂಸ್ ಪೇಪರ್ಸ್ ಗಳನ್ನು ಓದ್ತಾ ಇರುವುದು. ಸೊ ಅನಗತ್ಯಗಳು ಒಳಗೆ ಹೋಗ್ತದೆ. ಸೊ ಆಮೇಲೆ ಮ್ಯಾಗಝಿನ್ಸ್, ಕೆಲವು ಕವನಗಳು, ಮತ್ತೆ ಈ ಕ್ರಾಸ್ ವರ್ಡ್ ಪಜಲ್ಸ್, ಈ ರೀತಿಯ ಅಂದ್ರೆ ಟೈಮ್ ವೇಸ್ಟ್ ಅಂದ್ರೆ ಸಮಯ ವ್ಯರ್ಥವಾಗುವಂತಹ ಕೆಲವು ಕಾರ್ಯ ಚಟುವಟಿಕೆಗಳನ್ನು ಮಾಡುವುದು. ಸೊ ಇದು ಅಗತ್ಯ ಇರುವುದಿಲ್ಲ. ಸರಿಯಾಗಿ ನೋಡುವುದಿದ್ರೆ ಈ ರೀತಿ ಇದು ಪ್ರಜಲ್ಪ ಮಾಡುವುದು ಇದು ಯಾತಕ್ಕಾಗಿ ನಾವು ಮಾಡ್ತೇವೆ, ಅದು ನಾವು ಬೇರೆಯವರ ಬಗ್ಗೆ ಮಾತ್ಸರ್ಯವನ್ನು ಹೊಂದಿದಾಗ ಈ ರೀತಿಯ ಗಳಲ್ಲಿ ನಾವು ಈ ರೀತಿಯ ಚರ್ಚೆಗಳನ್ನು ನಾವು ಮಾಡ್ತೇವೆ. ಒಂದು ಮಾತ್ಸರ್ಯದಿಂದ, ಉದಾಹರಣೆಗೆ ಒಬ್ಬನತ್ರ ಬೆನ್ಸ್ ಕಾರ್ ಇದೆ ಅಂತಾದ್ರೆ ಇನ್ನೊಬ್ಬನ ಹತ್ರ ಸ್ಯಾಂಟ್ರೋ ಕಾರ್ ಇದ್ದವನು ಅವನು ಹೋಗಿ ಆ ಬೆನ್ಸ್ ಕಾರ್ ಇದ್ದವನಿಗೆ ಹೊಗಳ್ಲಿಕ್ಕೆ ಆರಂಭ ಮಾಡ್ತಾನೆ. ಆದ್ರೆ ಅವನು ಹೊಗಳ್ತಾ ಇರುವುದು ಅವನಿಗೆ ಆಕ್ಚುಲಿ ನಿಜವಾಗಿ ಅವನಿಗೆ ಹೊಗಳಿಲಿಕ್ಕಾಗಿ ಅಲ್ಲ, ಆದ್ರೆ ಅವನು ಮಾತ್ಸರ್ಯವನ್ನು ಹೊಂದಿದ್ದು ಅವನು ಹೊಗಳ್ತಾನೆ. ಅವನು ಹೇಳ್ತಾನೆ, ನಿನ್ನ ಹತ್ರ ಬೆನ್ಸ್ ಕಾರ್ ಇದೆ, ನನ್ನ ಹತ್ರ ಸ್ಯಾಂಟ್ರೋ ಕಾರ್ ಇದೆ. ಅದು ಹೇಳುವ ರೀತಿ ಹೇಗಿರ್ತದೆ, ಅದು ಮಾತ್ಸರ್ಯವನ್ನು ಹೊಂದಿದ್ದು ಹೇಳ್ತಾನೆ. ಆಮೇಲೆ ಇನ್ನೊಂದು ಅಂದ್ರೆ ಅಹಂಕಾರದಿಂದ ನಾವು ಪ್ರಜಲ್ಪಗಳನ್ನು ಮಾಡ್ತೇವೆ. ಉದಾಹರಣೆಗೆ ನಾವು ಭಕ್ತರಾಗಿದ್ರೂ ಸಹ ಈ ವಿಷಯಗಳ ಬಗ್ಗೆ ನಾವು ಜಾಗರೂಕತೆಯನ್ನು ಹೊಂದಿರಬೇಕು. ಈಗ ಉದಾಹರಣೆಗೆ ಒಬ್ಬ ಸೀನಿಯರ್ ಭಕ್ತ ಅವನ ಸೇವೆಯನ್ನು ಜೂನಿಯರ್ ಭಕ್ತನಿಗೆ ಕೊಟ್ಟಾಗ ಅವನ ಈಗೋಗೆ ಸ್ವಲ್ಪ ಹರ್ಟ್ ಆಗ್ತದೆ. ಆವಾಗ ನನ್ನ ಸೇವೆಯನ್ನು ಆ ಭಕ್ತನಿಗೆ ಯಾಕೆ ಕೊಟ್ರಿ ಅಂತ ಆ ರೀತಿ. ಆಮೇಲೆ ಅಹಂಕಾರದಿಂದ, ಯಾಕೆಂದ್ರೆ ಈ ಸೇವೆ ನಾನೇ ಮಾಡ್ಬೇಕು, ನನ್ನ ಸೇವೆಯನ್ನು ಬೇರೆಯವರಿಗೆ ಕೊಡಬಾರದು, ಈ ರೀತಿಯ ಒಂದು ಫಾಲ್ಸ್ ಈಗೋ ಅಥವಾ ಪ್ರೈಡ್ ಅನ್ನು ಹೊಂದಿದ್ದು ಒಬ್ಬನು ಬಿಹೇವ್ ಮಾಡುವುದು. ಆಮೇಲೆ ಆ ರೀತಿ ಪ್ರೈಡ್ ಅನ್ನು ಹೊಂದಿದಾಗ ನಾವು ಭಕ್ತರಾಗಿದ್ರೂ ಸಹ ಕೆಲವೊಮ್ಮೆ ಪ್ರಜಲ್ಪವನ್ನು ಮಾಡುವಂತಹ ಈ ಪ್ರವೃತ್ತಿಗಳಿಗೆ ನಾವು ಬಲಿಯಾಗ್ತೇವೆ. ಅದಕ್ಕಾಗಿ ಯಾವಾಗ್ಲೂ ನಾವು ಇದರ ಬಗ್ಗೆ ತುಂಬಾ ಜಾಗರೂಕತೆಯನ್ನು ನಾವು ಹೊಂದಿರಬೇಕು. ಅದಕ್ಕಾಗಿ ಹೇಳಲಾಗಿದೆ ಏನು ಅಂದ್ರೆ, ಯಾವಾಗ್ಲೂ ಬೇರೆಯವರ ಬಗ್ಗೆ ಮಾತನಾಡಬಾರದು, ಆದ್ರೆ ಬೇರೆಯವರ ಜೊತೆ ಸೇವೆಗಾಗಿ ಏನು ಅಗತ್ಯ ಇದೆ ಅದರ ಬಗ್ಗೆ ಮಾತ್ರ ನಾವು ಮಾತನಾಡಬೇಕು. ನಾವು ಬೇರೆಯವರ ಬಗ್ಗೆ ಸ್ಪೀಕಿಂಗ್ ಅಬೌಟ್ ಅದರ್ಸ್, we should not speak about others, but speak to each. ಸೊ ಯಾವಾಗ ಬೇರೆಯವರ ಬಗ್ಗೆ ಮಾತನಾಡ್ಲಿಕ್ಕೆ ಹೋಗ್ತೇವೆ ಆವಾಗ ಅದು ಪ್ರಜಲ್ಪ ಆಗ್ತದೆ. ಇದು ಆಕ್ಚುಲಿ ಯಾತಕ್ಕಾಗಿ ಆಗ್ತದೆ ಅಂದ್ರೆ, ನಾವು ನಮ್ಮ ಈ ಭೌತಿಕ ಲೋಕದಲ್ಲಿ ಯಾವಾಗ್ಲೂ ಡ್ಯುಯಾಲಿಟೀಸ್ ಅಂತ ಹೇಳಿ ದ್ವಂದ್ವಗಳಿಗೆ ನಾವು ಒಳಪಟ್ಟಿರ್ತೇವೆ. ಶೀತ ಉಷ್ಣ, ಮಾನ ಅಪಮಾನ, ಸುಖ ದುಃಖ, ಆಮೇಲೆ ಈ ರೀತಿಯ ದ್ವಂದ್ವಗಳಿಗೆ ನಾವು ಯಾವಾಗ ಒಳಪಟ್ಟಿರ್ತೇವೆ ಆವಾಗ ನಾವು ಆಧ್ಯಾತ್ಮ ವಿಷಯಗಳ ದೃಷ್ಟಿಯಲ್ಲಿ ನೋಡ್ಲಿಕ್ಕೆ ಆರಂಭ ಮಾಡ್ತೇವೆ. ಉದಾಹರಣೆಗೆ ನಮ್ಗೆ ಪ್ರಸಾದ ಸಿಕ್ಕಿದಾಗ ನಾವು ವಿ ಶುಡ್ ಬಿ ಗ್ರೇಟ್ಫುಲ್ ಟು ಲಾರ್ಡ್, ಅಂದ್ರೆ ನಾವು ಆ ಕೃತಜ್ಞತಾ ಭಾವವನ್ನು ಭಗವಂತನಿಗೆ ಹೊಂದಿರ್ಬೇಕು, ಭಕ್ತರ ಬಗ್ಗೆ ನಾವು ಹೊಂದಿರ್ಬೇಕು. ಅದನ್ನು ಬಿಟ್ಟು ಕೆಲವೊಮ್ಮೆ ಯಾವಾಗ್ಲೂ ಸಿಂಪಲ್ ಏನಾದ್ರೂ ಪ್ರಸಾದ ಮಾಡಿದಾಗ, ಇವತ್ತು ಬರೇ ಪೋಹ ಪ್ರಸಾದ ಮಾಡಿದ್ರು, ನನಗೆ ಅದು ಪೋಹ ಇಷ್ಟ ಇಲ್ಲ ಅಂತ ಆ ರೀತಿ ಮಾತನಾಡುವುದು. ಅಥವಾ
ಇವತ್ತು ಸಿಂಪಲ್ ಸಬ್ಜಿ ಮಾಡಿದ್ದಾರೆ, ನಾನು ಆ ಪ್ರಸಾದವನ್ನು ತಿನ್ನುವುದಿಲ್ಲ ಅಂತ ಈ ರೀತಿ ಮಾತನಾಡುವುದು. ಸೊ ಈ ರೀತಿಯ ಆಧ್ಯಾತ್ಮಿಕವಾದ ವಿಷಯಗಳನ್ನು ನಾವು ಭೌತಿಕ ದೃಷ್ಟಿಯಲ್ಲಿ ನೋಡಬಾರ್ದು. ಯಾಕಂದ್ರೆ ಯಾವಾಗ್ಲೂ ಪ್ರಸಾದ ಏನಿದೆ ಅದು ಭಗವಂತನ ಕೃಪೆ ಅನ್ನುವುದು ನಮ್ಗೆ ನೆನಪಿರ್ಬೇಕು. ಸೊ ಆದ್ರಿಂದ ಹೇಳುವ ತಾತ್ಪರ್ಯ ಏನು ಅಂದ್ರೆ ಯಾವಾಗ್ಲೂ ಆಧ್ಯಾತ್ಮಿಕ ವಿಷಯ ಆಗಿದ್ರೂ ಸಹ ಅಥವಾ ನಾವು ಭಕ್ತರಾಗಿದ್ರೂ ಸಹ ಕೆಲವೊಮ್ಮೆ ಪ್ರಜಲ್ಪಗಳನ್ನು ಮಾಡುವಂತಹ ಸಾಧ್ಯತೆಗಳು ಇರ್ತದೆ. ಆದ್ರಿಂದ ನಾವು ತುಂಬಾ ಜಾಗರೂಕತೆಯಿಂದ ನಾವು ನಮ್ಮ ಮನಸ್ಸಿನಲ್ಲಿ ಏನೇನು ಹೋಗ್ತಾ ಇದೆ ಅದರ ಬಗ್ಗೆ ನಾವು ಜಾಗರೂಕತೆಯಿಂದ ನಮ್ಮ ಮನಸ್ಸನ್ನು ವಾಚ್ ಮಾಡ್ತಾ ಇರಬೇಕು. ಇಲ್ಲದಿದ್ರೆ ನಾವು ಅಪರಾಧಗಳನ್ನು ಮಾಡುವಂತಹ ಸಾಧ್ಯ ಇರ್ತದೆ. ಸೊ ಅದಕ್ಕಾಗಿ ಯಾವಾಗ್ಲೂ ನಮ್ಮ ಮನಸ್ಸನ್ನು ಕೃಷ್ಣನ ಮೇಲೆ ಕೇಂದ್ರೀಕೃತಗೊಳಿಸಿರ್ಬೇಕು. ಆಲ್ವೇಸ್ ಬಿ ಅಬ್ಸಾರ್ಬ್ಡ್ ಇನ್ ಕೃಷ್ಣ. ನಾವು ಕೃಷ್ಣನ ಬಗ್ಗೆ ನಾವು ಅಬ್ಸಾರ್ಬ್ ಆಗಿ ಇಲ್ಲದೆ ಇದ್ರೆ ನಾವು ಈ ದ್ವಂದ್ವಗಳಿಗೆ ನಾವು ಅಬ್ಸಾರ್ಬ್ ಆಗ್ತೇವೆ. ಸೊ ಕೃಷ್ಣ ಭೂಲಿಯ ಜೀವ್ ಭೋಗವಾಂಚಾ ಕರೆ ನಿಕಟಸ್ಥ ಮಾಯಾಧಾರೆ ಜಪಟಿಯಾಧರೆ. ಕೃಷ್ಣನನ್ನು ಬಿಟ್ಟು ನಾವು ಭೋಗ ಮಾಡುವ ಒಂದು ಇಚ್ಛೆಯನ್ನು ಹೊಂದಿದಾಗ ಹತ್ತಿರ ಇರುವ ಮಾಯಾದೇವಿ ಆ ಜೀವಾತ್ಮವನ್ನು ಹಿಡಿತದೆ. ಆಮೇಲೆ ಆ ಜೀವಾತ್ಮ ಇಂದ್ರಿಯ ತೃಪ್ತಿಗಳಲ್ಲಿ ತೊಡಗ್ತದೆ. ಆದ್ರಿಂದ ನಾವು ನೋಡ್ತೇವೆ ಕೆಲವೊಮ್ಮೆ ಎಷ್ಟೊಂದು ಸಮಯ ಸುಮ್ಮನೆ ಈ ಫೋನ್ ಕಾಲ್ಗಳಲ್ಲಿ ಅಥವಾ ವಾಟ್ಸ್ಆಪ್ ಮೆಸೇಜಸ್ ಆಮೇಲೆ ಸೋಷಿಯಲ್ ಮೀಡಿಯಾ ಈ ರೀತಿಯ ವಿಷಯಗಳಲ್ಲಿ ಸಮಯ ವ್ಯರ್ಥ ಆಗ್ತದೆ. ಶೀಲಾದ್ರು ಎರಡನೇ ಅಧ್ಯಾಯ ಭಗವದ್ಗೀತೆಯಲ್ಲಿ ಆ ತಾಂತ್ರಿಕ ಶಿಷ್ಯಸ್ವ ಭಾರತ ಆ ಭಾವಾರ್ಥದಲ್ಲಿ ಬರೀತಾರೆ ಏನು ಅಂದ್ರೆ ಚಳಿಗಾಲದಲ್ಲಿ ಒಬ್ಬನಿಗೆ ಈ ತಣ್ಣೀರು ಸ್ನಾನ ಮಾಡ್ಲಿಕ್ಕೆ ಅವನು ತುಂಬಾ ಒಂದು ಕಷ್ಟವನ್ನು ಪಡ್ತಾನೆ. ಮತ್ತೆ ಬೇಸಿಗೆಗಾಲದಲ್ಲಿ ಒಬ್ಳು ಗೃಹಿಣಿ ಅವಳು ಕುಕಿಂಗ್ ಮಾಡ್ಲಿಕ್ಕೆ ಅಂದ್ರೆ ಈ ಕಿಚನ್ ಅಲ್ಲಿ ಕುಕಿಂಗ್ ಮಾಡ್ಲಿಕ್ಕೆ ತುಂಬಾ ಕಷ್ಟವನ್ನು ಪಡ್ತಾಳೆ. ಆದ್ರೆ ಇದು ಯಾಕಂದ್ರೆ ಯಾರಿಗೂ ಇದು ಇಷ್ಟ ಇರುವುದಿಲ್ಲ. ವಿಂಟರ್ ಬಾತ್ ಅಂಡ್ ಸಮ್ಮರ್ ಕಿಚನ್ ಇದು ಯಾರಿಗೂ ಇಷ್ಟ ಇರುವುದಿಲ್ಲ. ಆದ್ರೆ ನಾವು ಒಬ್ಬನು ಅದನ್ನು ಸಹಿಷ್ಣುತಾ ಭಾವವನ್ನು ಹೊಂದಿದ್ದು ಅದನ್ನು ಟಾಲರೇಟ್ ಮಾಡ್ಬೇಕು, ಸಹನೆ ಮಾಡ್ಬೇಕು ಅಂತ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಸೊ ಆದ್ರಿಂದ ಈ ಪ್ರಜಲ್ಪ ಮಾಡದೇ ಇರ್ಲಿಕ್ಕೆ ಇರುವ ಒಂದು ಇದಕ್ಕೆ ಸೊಲ್ಯೂಷನ್ ಏನು? ಒಬ್ನು ಈ ಪ್ರವೃತ್ತಿಯನ್ನು ಬಿಡ್ಬೇಕು ಅಂತ ಇಲ್ಲ. ಉದಾಹರಣೆಗೆ ಒಬ್ನಿಗೆ ನ್ಯೂಸ್ ಪೇಪರ್ ಅನ್ನು ಓದುವಂತಹ ಪ್ರವೃತ್ತಿ ಇದ್ರೆ ಆ ಪ್ರವೃತ್ತಿಯನ್ನು ಬಿಡಬೇಕಂತಿಲ್ಲ. ಆ ಪ್ರವೃತ್ತಿಯನ್ನು ಕೃಷ್ಣನ ಎಡೆಗೆ ಟ್ರಾನ್ಸ್ಫಾರ್ಮ್ ಮಾಡ್ಬೇಕು. ಬೆಳಿಗ್ಗೆ ಎದ್ದು ಗಂಟೆಗಟ್ಲೆ ನ್ಯೂಸ್ ಪೇಪರ್ ಓದುವ ಬದಲು ನಮಗೆ ಶ್ರೀಮದ್ ಭಾಗವತ ಕೊಟ್ಟಿದ್ದಾರೆ. ಶ್ರೀಲ ಪ್ರಭುಪಾದರು ಅವರು ಭಾವಾರ್ಥ ಭಕ್ತಿ ವೇದಾಂತ ಭಾವಾರ್ಥಗಳನ್ನು ಕೊಟ್ಟಿದ್ದಾರೆ. ಗಂಟೆಗಟ್ಲೆ ನಾವು ಶ್ರೀಮದ್ ಭಾಗವತವನ್ನು ನಾವು ಓದಬಹುದು. ಇದು ಶ್ರೀಮದ್ ಭಾಗವತಂ ಈಸ್ ಎ ಟ್ರೆಷರ್ ಹೌಸ್ ಆಫ್ ಕಲ್ಚರಲ್ ನಾಲೆಡ್ಜ್. ಮತ್ತೆ ಈ ಮನುಷ್ಯ ಕುಲವನ್ನು ಉದ್ಧಾರ ಮಾಡುವಂತಹ ಒಂದು ಪುಸ್ತಕ. ಸೊ ನಮ್ಮನ್ನು ಭಗವದ್ ಧಾಮಕ್ಕೆ ಕರೆದುಕೊಂಡು ಹೋಗ್ತದೆ. ಸೊ ಬೆಳಿಗ್ಗೆ ಎದ್ದು ಓದುವಂತಹ ಅಭ್ಯಾಸ ಇದ್ರೆ ನ್ಯೂಸ್ ಪೇಪರ್ ಅನ್ನು ಓದುವ ಬದಲು ಬೆಳಿಗ್ಗೆ ಎದ್ದು ಶ್ರೀಮದ್ ಭಾಗವತವನ್ನು ಓದಬಹುದು. ಸೊ ಆವಾಗ ಏನಾಗ್ತದೆ, ಒಬ್ಬನ ಪ್ರವೃತ್ತಿಗಳು ಇರ್ತದೆ, ಆದ್ರೆ ಅವನು ಆ ಪ್ರವೃತ್ತಿಗಳನ್ನು ಕೃಷ್ಣನ ಸೇವೆಗಾಗಿ ಅವನು ಬಳಸ್ತಾ ಇದ್ದಾನೆ. ಸೊ ಈ ರೀತಿ ಶೀಲಾ ಪ್ರಭುಪಾದರು ನಮ್ಗೆ ಸುಂದರವಾದ ಒಂದು ಪ್ರೋಗ್ರಾಮ್ಗಳನ್ನು ಕೊಟ್ಟಿದ್ದಾರೆ, ಮಾರ್ನಿಂಗ್ ಪ್ರೋಗ್ರಾಮ್ಸ್. ಸೊ ಈ ರೀತಿ ಅವರು ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಕೃಷ್ಣ ಕಾನ್ಶಿಯಸ್ನೆಸ್ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಇಡೀ ಪ್ರಪಂಚವನ್ನು ಒಂದೇ ಒಂದು ಈ ಅಂಬ್ರೆಲ್ಲಾ ಕೆಳಗಡೆ ಈ ಎಲ್ಲಾ ದೇಶಗಳನ್ನು ಒಟ್ಟು ಮಾಡಿದ್ದಾರೆ. ಸೊ ನಾವು ನೋಡಿದ್ವಿ ಅಂದ್ರೆ ಯಾವಾಗ 125th ಆನಿವರ್ಸರಿ ಇತ್ತು, ಆವಾಗ ಮಾಯಾಪುರದಲ್ಲಿ ದೊಡ್ಡ ಈ ಸಮ್ಮೇಳನಗಳು ಎಲ್ಲ ನಡೀತು. ಕಲ್ಕತ್ತಾದಲ್ಲಿ ಸಮ್ಮೇಳನಗಳು, ಮಾಯಾಪುರದಲ್ಲಿ ಎಷ್ಟೊಂದು ಪ್ರೋಗ್ರಾಮ್ಸ್ ಗಳೆಲ್ಲ ನಡೀತು. ಆವಾಗ ನಾವು ನೋಡಿದ್ವಿ ಎಷ್ಟೊಂದು ದೇಶಗಳಿಂದ 125 ದೇಶಗಳಿಗಿಂತಲೂ ಹೆಚ್ಚು ದೇಶಗಳಿಂದ ವಿದೇಶ ಭಕ್ತರು ಎಲ್ಲ ಬಂದಿದ್ರು. ಸೊ ಆ ಎಲ್ಲಾ ಭಕ್ತರು
ಜೊತೆಗೆ ಸೇರಿ ಕೀರ್ತನೆಗಳನ್ನು ಮಾಡ್ತಾ ಇದ್ರು, ಪ್ರಸಾದವನ್ನು ಸೇವನೆ ಮಾಡ್ತಾ ಇದ್ರು. ಆಮೇಲೆ ಭಾರತೀಯ ಭಕ್ತರು ವಿದೇಶಿ ಭಕ್ತರನ್ನು ಹೊಗಳ್ತಾ ಇದ್ರು. ನೋಡಿ, ಆ ವಿದೇಶದಲ್ಲಿ ಇದ್ರೂ ಸಹ ಕೃಷ್ಣ ಪ್ರಜ್ಞೆಯನ್ನು ಅವರು ಸ್ವೀಕಾರ ಮಾಡಿದ್ದಾರೆ ಅಂತ. ಸೊ ಆಮೇಲೆ ವಿದೇಶಿ ಭಕ್ತರು ಭಾರತೀಯ ಭಕ್ತರಿಗೆ ಅವರು ಹೊಗಳ್ತಾ ಇದ್ರು. ನೋಡಿ, ಭಾರತದಂತಹ ದೇಶದಲ್ಲಿ ಹುಟ್ಟಿದಂತಹ ಸ್ಪೆಷಲ್ ಬರ್ತ್, ಇದು ವಿಶೇಷವಾದ ಜನ್ಮವನ್ನು ಪಡೆದಿರುವಂತಹ ಭಕ್ತರು ಇವರು ಅಂತ. ಈ ರೀತಿ ಮ್ಯೂಚುವಲ್ ಗ್ಲೋರಿಫಿಕೇಶನ್ ಆಫ್ ಡಿವೋಟೀಸ್. ಸೊ ಇದಕ್ಕೆ ಪ್ರಜಲ್ಪಕ್ಕೆ ಇದು ಸೊಲ್ಯೂಷನ್ ಏನು? ನಾವು ಶುದ್ಧ ಭಕ್ತರನ್ನು ಗ್ಲೋರಿಫೈ ಅಂದ್ರೆ ಅವರ ವೈಭವಗಳನ್ನು ವರ್ಣನೆ ಮಾಡುವುದು, ಆಮೇಲೆ ಕೃಷ್ಣನ ಗ್ಲೋರಿಗಳನ್ನು ನಾವು ವರ್ಣನೆ ಮಾಡುವುದು, ಈ ರೀತಿ ನಾವು ಮಾಡ್ಬೇಕು. ಆಮೇಲೆ ಒಬ್ನು ಕ್ರಿಟಿಸೈಸ್ ಮಾಡ್ಬೇಕಾದ್ರೆ ಯಾವ ರೀತಿ ಕ್ರಿಟಿಸೈಸ್ ಮಾಡ್ಬೇಕು? ಅದು ನಾವು ಭಗವಂತನನ್ನು ಬಿಟ್ಟು ಈ ರೆಬೆಲಿಯಸ್ ನೇಚರ್ ಅನ್ನು ಹೊಂದಿದ್ದೇವೆ. ನಾವು ಆ ಮಾತ್ಸರ್ಯ ಭಾವವನ್ನು ಹೊಂದಿದ್ದೇವೆ. ಆ ಮಾತ್ಸರ್ಯ ಭಾವವನ್ನು ನಾವು ಕ್ರಿಟಿಸೈಸ್ ಮಾಡ್ಬೇಕು. ನಾವು ಆ ಮಾತ್ಸರ್ಯ ಭಾವವನ್ನು ಬಿಟ್ಟು ತ್ಯಜಿಸಿ ನಾವು ಭಗವಂತನ ಪ್ರೇಮವನ್ನು ನಾವು ಪ್ರೇಮಕ್ಕಾಗಿ ನಾವು ಹಾತೊರಿಬೇಕು. ಪ್ರಭುಜಿ, ಕ್ಯಾನ್ ಯು ಪ್ಲೀಸ್ ಮ್ಯೂಟ್ ದೆಮ್? ಸೊ ಈ ಭೌತಿಕ ಲೋಕ ಏನಿದೆ, ಇದು ಹೇಗೂ ಜೈಲ್ ಅಂತ ನಾವು ನೋಡಿದ್ವಿ. ನಾವು ಈ ಜೈಲ್ನಲ್ಲಿ ಇರ್ಬೇಕಾದ್ರೆ ಎಲ್ಲರೂ ಬಂದಿಗಳೇ ಇಲ್ಲಿ. ಆದ್ರೆ ಬಂದಿಗಳಾಗಿರ್ಬೇಕಾದ್ರೆ ಒಬ್ಬ ಕೈದಿ ಇನ್ನೊಬ್ಬ ಕೈದಿಯನ್ನು ಹೊಗಳಿ ಏನು ಪ್ರಯೋಜನ ಇಲ್ಲ. ಸೊ ನಾನು ಭಾರತ ದೇಶದಲ್ಲಿ ವಾಸ ಮಾಡ್ತಾ ಇದ್ದೇನೆ, ನನ್ನ ಹತ್ರ ಏನು ಸಂಪತ್ತು ಏನು ಇಲ್ಲ. ಅವರು ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ, ತುಂಬಾ ದೊಡ್ಡ ಬಂಗ್ಲೆ, ಸುಂದರವಾದ ಬಂಗ್ಲೆಗಳನ್ನು ಹೊಂದಿದ್ದು ಸ್ವಿಟ್ಜರ್ಲ್ಯಾಂಡ್ ಅಂತ ದೇಶದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಎಂತ ಅದೃಷ್ಟಶಾಲಿಗಳು. ಈ ರೀತಿ ಒಬ್ಬನು ಮಾತನಾಡಿದ್ರೆ, ಅದರ ಬಗ್ಗೆ ಎಲ್ಲ ನಾವು ಮಾತನಾಡಿದ್ರೆ ಅದು ಯಾವುದೇ ಪ್ರಯೋಜನ ಇಲ್ಲ. ಯಾಕಂದ್ರೆ ಜೈಲ್ ಈಸ್ ಅ ಜೈಲ್. ಎ ಕ್ಲಾಸ್, ಬಿ ಕ್ಲಾಸ್, ಸಿ ಕ್ಲಾಸ್ ಜೈಲ್ ನಾವೆಲ್ಲ ನೋಡಿದ್ವಿ. ಅಥವಾ ನಾವು ಒಬ್ಬನು ಇಚ್ಛೆ ಪಟ್ರೆ ಅದು ಅದರ ಬಗ್ಗೆ ಏನು ಪ್ರಯೋಜನ ಇಲ್ಲ. ಯಾಕಂದ್ರೆ ಅಲ್ಲಿ ಪುಣ್ಯ ಮುಗಿದ ತಕ್ಷಣ ಅವನು ಮತ್ತೆ ಭೂಲೋಕಕ್ಕೆ ಬರ್ಬೇಕಾಗ್ತದೆ. ಅಥವಾ ಒಬ್ಬ ಬಡವನಾಗಿರುವಂತಹ ಒಬ್ಬ ಭಕ್ತ, ಅಂದ್ರೆ ಆರ್ಥಿಕವಾಗಿ ಸ್ವಲ್ಪ ಕಡಿಮೆ ಅನುಕೂಲತೆಗಳನ್ನು ಹೊಂದಿರುವ ಭಕ್ತ ಸ್ವಲ್ಪ ಶ್ರೀಮಂತ ಭಕ್ತನನ್ನು ನೀನು ಎಂತಹ ಅದೃಷ್ಟಶಾಲಿ ಅಂತ ಈ ರೀತಿ ಹೊಗಳುವುದು, ಇದೆಲ್ಲ ಅನಗತ್ಯವಾದ ವಿಷಯಗಳು. ಯಾಕಂದ್ರೆ ಭಕ್ತಿ ಏನಿದೆ ಅದು ನಾವು ಎಷ್ಟು ಸಂಪತ್ತುಗಳನ್ನು ಹೊಂದಿದ್ದೇವೆ, ನಾನು ಸ್ತ್ರೀ, ನಾನು ಪುರುಷ, ನಾನು ಬೆಳ್ಳಗಿದ್ದೇನೆ, ನಾನು ಕಪ್ಪಾಗಿದ್ದೇನೆ, ಅಥವಾ ನಾನು ಶ್ರೀಮಂತನಾಗಿದ್ದೇನೆ, ಬಡವನಾಗಿದ್ದೇನೆ, ಅಥವಾ ನನಗೆ ಆ ರೋಗ ಇದೆ, ಈ ಅಥವಾ ನನ್ನ ಆರೋಗ್ಯ ಇಷ್ಟು ಚೆನ್ನಾಗಿದೆ, ನಾನು ಬ್ರಹ್ಮಚಾರಿಯಾಗಿದ್ದೇನೆ ಅಥವಾ ಸನ್ಯಾಸಿಯಾಗಿದ್ದೇನೆ, ಗೃಹಸ್ಥನಾಗಿದ್ದೇನೆ, ಇವೆಲ್ಲ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್. ಭಕ್ತಿ ಏನಿದೆ ಈ ರೀತಿಯ ಯಾವುದೇ ಒಂದು ಕಂಡೀಷನ್ಗೆ ಅದು ಒಳಪಟ್ಟಿಲ್ಲ. ಸೊ ಇದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಸೊ ಆದ್ರಿಂದ ನಾವು ಯಾವಾಗ್ಲೂ ಭಾಗವತ ಧರ್ಮವನ್ನು ನಾವು ಆದಷ್ಟು ನಾವು ಪಾಲನೆ ಮಾಡಿ, ಯಾವಾಗ ನಾವು ಈ ಪ್ರೀಚಿಂಗ್ ಅಥವಾ ಈ ಬೋಧನೆಗಳನ್ನು ಮಾಡ್ತೇವೆ ಅಥವಾ ಭಗವಂತನ ವರ್ಣನೆಗಳನ್ನು ನಾವು ಮಾಡ್ತೇವೆ, ಶುದ್ಧ ಭಕ್ತರ ವರ್ಣನೆಗಳನ್ನು ನಾವು ಮಾಡ್ತೇವೆ, ಆವಾಗ ಈ ಪ್ರಜಲ್ಪ ಮಾಡುವಂತಹ ಈ ಪ್ರವೃತ್ತಿ ಏನಿದೆ ಅದು ದೂರುತ್ತದೆ. ಈಗ ನಾವು ಈ ಚಿತ್ರದಲ್ಲಿ ನಾವು ನೋಡ್ತಾ ಇದ್ದೇವೆ, ಕೆಲವರು ಕಾರ್ಡ್ಸ್ ಗಳನ್ನು ಆಡ್ತಾ ಇದ್ದಾರೆ. ಆಮೇಲೆ ಕೆಲವರು ಮೊಬೈಲ್ ಅಲ್ಲಿ ಕೆಲವರು ಚಲನಚಿತ್ರಗಳನ್ನು ನೋಡುವುದು. ಈ ವ್ಯಕ್ತಿ ಏನಿದ್ದಾನೆ ಅವನು ಮೀನು ಹಿಡಿಲಿಕ್ಕೆ ಹೋಗಿದ್ದಾನೆ.
ಆಮೇಲೆ ಕೆಲವರು ಈ ಡಿಬೇಟ್ಸ್ ಗಳನ್ನು ಮಾಡ್ತಾರೆ. ಕೆಲವರು ಚಲನಚಿತ್ರ ಅಂತೇನೆ ಇದು ನ್ಯೂಸ್ ಗಳಲ್ಲಿ ನಾವು ಕೆಲವೊಮ್ಮೆ ಆ ನೋಡಿದಾಗ ಅದರಲ್ಲಿ ಸುಮ್ಮನೆ ಅನಗತ್ಯ ಡಿಬೇಟ್ಸ್ ಗಳು. ನಮಗೆ ಎಷ್ಟು ಅಗತ್ಯವಾಗಿರುವಂತಹ ವಾರ್ತೆಗಳು ಬೇಕು, ಆ ಹೆಡ್ಲೈನ್ಸ್ ಅಷ್ಟು ಗೊತ್ತಾದ್ರೆ ಸಾಕು. ಒಂದು ದಿನದಲ್ಲಿ 5 ನಿಮಿಷ ಅಥವಾ 2 ನಿಮಿಷ 5 ನಿಮಿಷದಲ್ಲಿ ಎಲ್ಲಾ ಹೆಡ್ಲೈನ್ಸ್ ಗಳು ಪ್ರಮುಖವಾಗಿ ಗೊತ್ತಾಗ್ತದೆ. ರಷ್ಯಾದಲ್ಲಿ ಯುದ್ಧ ಆಗ್ತಾ ಇದೆ, ಇಲ್ಲಿ ಈ ರೀತಿ ಆಗ್ತಾ ಇದೆ, ಒಂದು 2-3 ಹೆಡ್ಲೈನ್ಸ್ ಗೊತ್ತಾದ್ರೆ ಆ ಪ್ರಪಂಚದ ಪ್ರಮುಖವಾದ ಎಲ್ಲ ವಾರ್ತೆಗಳು ಗೊತ್ತಾದಾಗೆ ಆಗ್ತದೆ. ಅದಕ್ಕಾಗಿ ಒಬ್ಬನು ಸತತವಾಗಿ ಈ ಡಿಬೇಟ್ಸ್ ಗಳನ್ನು ನೋಡುವುದು ಇದೆಲ್ಲ ಅಗತ್ಯ ಇರುವುದಿಲ್ಲ. ಸೊ ಆದ್ರಿಂದ ನಾವು ನಾಟ್ ವೇಸ್ಟ್ ಅವರ್ ವ್ಯಾಲ್ಯೂಯೇಬಲ್ ಟೈಮ್, ಅತ್ಯಮೂಲ್ಯವಾದ ಸಮಯ ಮತ್ತು ಶಕ್ತಿಗಳು ವ್ಯರ್ಥ ಮಾಡಬಾರದು. ಸೊ ಯಾರು ಬುದ್ಧಿವಂತನಾಗಿ ಇರ್ತಾನೆ ಅವನು ಯಾವಾಗ್ಲೂ ಈ ರೀತಿ ಇಲ್ಲಿ ಮೇಲೆ ವಿವರಿಸಲಾದಂತಹ ಈ ರೀತಿಯ ಕಾರ್ಯಚಟುವಟಿಕೆಗಳಲ್ಲಿ ಅವನು ಹಿ ವಿಲ್ ನಾಟ್ ಟೇಕ್ ಪಾರ್ಟ್, ಅವನು ಅದರಲ್ಲಿ ತೊಡಗಿಸಿಕೊಳ್ಳುವುದಿಲ್ಲ. ಸೊ ಅದಕ್ಕೆ ಶ್ರೀಮದ್ ಭಾಗವತಮ 4ನೇ ಸ್ಕಂದದಲ್ಲಿ ಒಂದು ಸುಂದರವಾದ ಶ್ಲೋಕ ಇದೆ. ಗ್ರಹಶ್ವ ಅವಶತಾಂ ಚಾಪಿ ಪುಂಸಾಂ ಕುಶಲ ಕರ್ಮಣಾಂ ಮದ್ವಾರ್ತಾಯಾತ ಯಾಮಾನಾಂ ನ ಬಂಧಾಯ ಗ್ರಹಾಮತ. ಇದರ ಅನುವಾದ ಏನಂದ್ರೆ, ಒಬ್ಬನು ಗೃಹಸ್ಥಾಶ್ರಮ ಸೇರಿದ್ರೂ ಸಹ ಅವನಿಗೆ ಭಗವಂತನ ಶುಭದಾಯಕ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿದ್ರೆ, ಮತ್ತೆ ಅವನಿಗೆ ಗೊತ್ತಿದ್ರೆ ಏನು ಭಗವಂತ ಪರಮ ಭೋಕ್ತ ಅಥವಾ ಯಜ್ಞೇಶ್ವರ ಈ ರೀತಿ ಅವನಿಗೆ ಗೊತ್ತಿದ್ರೆ ಅವನಿಗೆ ಅರ್ಥ ಆಗ್ತದೆ. ಏನ್ ಅರ್ಥ ಆಗ್ತದೆ? ಭಗವಂತ ಅವನು ದೇವೋತ್ತಮ ಪರಮ ಪುರುಷ. ಸೊ ನಮ್ಮ ಅದು ಏನಿದೆ ಅದು ಭಗವಂತನಿಗೆ ಸೇವೆ ಸಲ್ಲಿಸ್ಲಿಕ್ಕಾಗಿ ಇದೆ. ಅದು ಗೊತ್ತಾಗ್ತದೆ. ಅಂತಹವನು ಕೌಟುಂಬಿಕವಾಗಿ ಬಾಹ್ಯ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿದ್ರೂ ಸಹ ಅವನು ಬಂಧನದಲ್ಲಿ ಸಿಕ್ಕಿ ಹಾಕೊಳ್ಳುವುದಿಲ್ಲ. ನಾವು ಇಲ್ಲಿ ಕೆಳಗೆ ಚಿತ್ರದಲ್ಲಿ ನೋಡ್ತಾ ಇದ್ದೇವೆ. ಈ ಕುಟುಂಬ ಏನಿದೆ ಕೀರ್ತನೆಗಳನ್ನು ಮಾಡಿ, ಆಮೇಲೆ ಆ ಗೃಹಸ್ಥರ ಅವರಿಗೆ ಇಬ್ರು ಮಕ್ಕಳಿದ್ದಾರೆ. ಒಬ್ನು ಮೃದಂಗ ಬಾರಿಸ್ತಾ ಇದ್ದಾನೆ, ಇನ್ನೊಬ್ನು ಕರ್ತಾಲ್ ಬಾರಿಸ್ತಾ ಇದ್ದಾನೆ. ಸೊ ಈ ರೀತಿ ಎಲ್ರೂ ಜೊತೆಗೆ ಸೇರಿ ಗೃಹಸ್ಥಾಶ್ರಮದಲ್ಲೂ ಇದ್ರೂ ಸಹ ಅವರು ಕೃಷ್ಣನ ಗುಣಗಾನಗಳನ್ನು ಹಾಡ್ತಾ ಅಥವಾ ಕೀರ್ತನೆಗಳನ್ನು ಮಾಡ್ತಾರೆ. ಆಮೇಲೆ ಕರ್ಮ ಬಂಧನದಲ್ಲಿ ಅವರು ಸಿಕ್ಕಿ ಹಾಕೊಳ್ಳುವುದಿಲ್ಲ. ಸೊ ಆದ್ರಿಂದ ಒಬ್ನು ಗೃಹಸ್ಥಾಶ್ರಮದಲ್ಲಿ ಅವನು ಬಂಧನಕ್ಕೆ ಒಳಗೆ ಆಗುವುದಿಲ್ಲ. ಆದ್ರೆ ಯಾರು ಇಂದ್ರಿಯ ತೃಪ್ತಿಗಳಲ್ಲಿ ತೊಡಗಿಸಿಕೊಳ್ತಾನೆ, ಸೊ ಯಾರು ಒಬ್ಬನು ಇಂದ್ರಿಯ ತೃಪ್ತಿ ಮತ್ತೆ ಭೌತಿಕ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ತಾನೆ ಅಂತಹವನು ಬಂಧನವನ್ನು ಹೊಂದುತ್ತಾನೆ. ಸೊ ಆದ್ರಿಂದ ಭೌತಿಕ ಕಾರ್ಯಚಟುವಟಿಕೆಗಳು ಅದು ನಮ್ಮ ಸ್ವಂತ ಇಂದ್ರಿಯ ತೃಪ್ತಿಗೆ ನಾವು ಅದನ್ನು ಮಾಡಿದ್ರೆ ನಾವು ಇಹಬಂಧನಕ್ಕೆ ಸಿಕ್ಕಿ ಹಾಕೊಳ್ತೀವಿ. ಆದ್ರೆ ಅದೇ ಕಾರ್ಯಚಟುವಟಿಕೆಗಳನ್ನು ಕೃಷ್ಣನ ಇಂದ್ರಿಯ ತೃಪ್ತಿಗೆ ನಾವು ಮಾಡಿದ್ರೆ ನಾವು ಮೋಕ್ಷವನ್ನು ಪಡಿತೇವೆ. ಅದಕ್ಕಾಗಿ ಸುಂದರವಾದ ಒಂದು ಉದಾಹರಣೆ ಇದೆ. ಈಗ ನಮ್ಗೆ ಹಾಲಿನಿಂದ ಎಷ್ಟೊಂದು ಸ್ವೀಟ್ಸ್ ಗಳನ್ನು ನಾವು ಮಾಡ್ತೇವೆ. ಸೊ ಕೆಲವೊಮ್ಮೆ ಸ್ವೀಟ್ ರೈಸ್ ಮಾಡ್ತೇವೆ, ಅಥವಾ ಈ ಹಾಲನ್ನು ತುಂಬಾ ಅದನ್ನು ಕಂಡೆನ್ಸ್ ಮಾಡಿ ಕೆಲವು ಪ್ರಿಪರೇಷನ್ಸ್ ಗಳನ್ನು ನಾವು ಮಾಡ್ತೇವೆ. ನಾವು ಜಾಸ್ತಿ ತಿಂದಾಗ ಏನಾಗ್ತದೆ, ಡಯೇರಿಯಾ ಆಗ್ತದೆ, ಲೂಸ್ ಮೋಷನ್. ಸೊ ಆ ಲೂಸ್ ಮೋಷನ್ ಆದಾಗ ಅದಕ್ಕೆ ಮದ್ದು ಏನು? ಅದಕ್ಕೆ ಮದ್ದು ಸಹ ಇನ್ನೊಂದು ಮಿಲ್ಕ್ ಪ್ರಿಪರೇಷನ್. ಯಾವುದು? ಮೊಸರು. ಯೋಗರ್ಟಿಗೆ ಅದನ್ನ ಕಾಳ್ಮೆಣಸು ಮತ್ತೆ ಸ್ವಲ್ಪ ಉಪ್ಪು ಹಾಕಿ ಅದನ್ನು ಕುಡಿದಾಗ ಆ ಲೂಸ್ ಮೋಷನ್ ನಿಲ್ತದೆ.
ಸೊ ಮಿಲ್ಕ್ ಪ್ರಿಪರೇಷನ್ ತಿಂದು ಲೂಸ್ ಮೋಷನ್ ಆಗಿದ್ದು, ಅದಕ್ಕೆ ಸೊಲ್ಯೂಷನ್ ಸಹ ಇನ್ನೊಂದು ಮಿಲ್ಕ್ ಪ್ರಿಪರೇಷನ್. ಸೊ ಅದೇ ರೀತಿ ಏನಿದೆ, ಈ ಇಂದ್ರಿಯ ತೃಪ್ತಿಗಳನ್ನು ನಮ್ಮ ಇಂದ್ರಿಯ ತೃಪ್ತಿ ಅಥವಾ ಇಂದ್ರಿಯ ತೃಪ್ತಿಗಳಿಗೆ ಕಾರ್ಯಚಟುವಟಿಕೆಗಳನ್ನು ಮಾಡ್ತೇವೋ ಅದನ್ನು ನಾವು ಸರಿಯಾಗಿ ನೋಡ್ಬೇಕು. ನಮ್ಮಲ್ಲಿ ಭೌತಿಕ ಸಂಪತ್ತುಗಳು ತುಂಬಾ ಇರಬಹುದು. ಈಗ ಉದಾಹರಣೆಗೆ ಜನಕ ಮಹಾರಾಜ, ಎಷ್ಟೊಂದು ರಾಜ ಋಷಿಗಳು ಇದ್ದಾರೆ. ಸೊ ಜನಕ ಮಹಾರಾಜ, ಪ್ರಹ್ಲಾದ ಮಹಾರಾಜ, ಧ್ರುವ ಮಹಾರಾಜ, ಅಂಬರೀಷ್ ಮಹಾರಾಜ, ಪೃಥು ಮಹಾರಾಜ, ಎಷ್ಟೊಂದು ರಾಜ ಋಷಿಗಳು ಇದ್ದಾರೆ. ಸೊ ಅವರಲ್ಲಿ ಹೇರಳವಾದ ಸಂಪತ್ತು ಕೂಡ ಇತ್ತು. ಆದ್ರೆ ಅವರಿಗೆ ಎಲ್ರಿಗೂ ಗೊತ್ತಿತ್ತು ಈ ಎಲ್ಲ ಭೌತಿಕ ಸಂಪತ್ತುಗಳನ್ನು ಹೇಗೆ ನಾವು ಭಗವಂತನ ಸೇವೆಯಲ್ಲಿ ನಾವು ಬಳಸಿಕೊಳ್ಬೇಕು ಅಂತ ಅವರಿಗೆ ಎಲ್ರಿಗೂ ಆ ರೀತಿ ಗೊತ್ತಿರುವುದರಿಂದ ಅವರು ಸೊ ಇಹ ಬಂಧನಕ್ಕೆ ಅವರು ಒಳಗಾಗ್ತಾ ಇರ್ಲಿಲ್ಲ. ಸೊ ಆದ್ದರಿಂದ ನಾವು ನೋಡಿದ್ವಿ ಅಂದ್ರೆ ಹೇಗೆ ನಾವು ಪ್ರಜಲ್ಪದಿಂದ ನಾವು ಹೊರಗೆ ಬರಬಹುದು. ಒಂದನೇದಾಗಿ ನಮ್ಮಲ್ಲಿ ಇರುವ ಎಲ್ಲ ಸಂಪತ್ತು, ಶಕ್ತಿ, ಸಮಯವನ್ನು ಭಗವಂತ ಉಪಯೋಗ ಮಾಡಬೇಕು. ಅಬ್ಸಾರ್ಪ್ಷನ್, ಆಲ್ವೇಸ್ ಅಬ್ಸಾರ್ಬಿಂಗ್ ಇನ್ ಕೃಷ್ಣ ಕಾನ್ಶಿಯಸ್ ಆಕ್ಟಿವಿಟೀಸ್. ಸೊ ಆಮೇಲೆ ಇನ್ನೊಂದಂದ್ರೆ ನಾವು ಭಗವಂತನ ವರ್ಣನೆ ಅಥವಾ ಶುದ್ಧ ಭಕ್ತರ ವರ್ಣನೆ. ಭಾಗವತದಲ್ಲಿ ಏನಿದೆ, ಭಗವಂತನ ಮತ್ತೆ ಅವನ ಶುದ್ಧ ಭಕ್ತರ ವರ್ಣನೆ. ಸೊ ಆದ್ರಿಂದ ಶ್ರೀಮದ್ ಭಾಗವತವನ್ನು ಓದುವುದು ಅಥವಾ ಭಾಗವತ ಶ್ರವಣವನ್ನು ಮಾಡುವುದು, ಇದು ಮಾಡಿದಾಗ ನಾವು ಪ್ರಜಲ್ಪದಿಂದ ನಾವು ಪರಿಹಾರ ಹೊಂದಬಹುದು. ಮತ್ತೆ ಹಾಗಿದ್ರೆ ಪ್ರಜಲ್ಪದಲ್ಲಿ ಎಷ್ಟು ವಿಧಗಳು ಇದೆ? ಸೊ ಒಂದು ಅದರಲ್ಲಿ ಪ್ರಜಲ್ಪದಲ್ಲಿ ಇದನ್ನ ಗಾಡ್ಲೆಸ್ ಪ್ರಜಲ್ಪ ಅಂತ ಕರೀತಾರೆ. ಯಾಕೆ ಗಾಡ್ಲೆಸ್? ಯಾಕಂದ್ರೆ ಇದು ಕೃಷ್ಣನ ವಿಷಯವನ್ನು ಬಿಟ್ಟು ಎಲ್ಲ ವಿಷಯಗಳ ಬಗ್ಗೆ ಮಾತನಾಡ್ತಾರೆ. ಸೊ ಅದಕ್ಕಾಗಿ ಗಾಡ್ಲೆಸ್ ಪ್ರಜಲ್ಪ ಅಂತ ಹೇಳ್ತಾರೆ. ಸೊ ಅದರಲ್ಲಿ ಮೊದಲನೆಯದ್ದು ಯೂಸ್ಲೆಸ್ ಟಾಕ್ಸ್. ಅಂದ್ರೆ ಅನಗತ್ಯ ಮಾತುಗಳು. ಅನಗತ್ಯ ಮಾತುಗಳು, ಈಗ ಉದಾಹರಣೆಗೆ ಕ್ಲಬ್ಸ್ಗಳಿರ್ತದೆ, ಎಷ್ಟೊಂದು ಕ್ಲಬ್ಸ್ಗಳು, ಲಾಫಿಂಗ್ ಕ್ಲಬ್ ಅಥವಾ ಎಷ್ಟೊಂದು ಕ್ಲಬ್ಸ್ ಗಳೆಲ್ಲ ಇರ್ತದೆ. ಅದರಲ್ಲಿ ಅರ್ಥವಿಲ್ಲದನ್ನು ಮಾಡ್ತಾರೆ. ಭಗವಂತನ ವಿಷಯವನ್ನು ಬಿಟ್ಟು ಬೇರೆ ಎಲ್ಲ ವಿಷಯಗಳ ಬಗ್ಗೆ ಅವರು ಮಾತನಾಡ್ತಾರೆ. ಆಮೇಲೆ ಎರಡನೆಯದು ಅಂದ್ರೆ ಆರ್ಗ್ಯುಮೆಂಟ್ಸ್, ವಾದ ವಿವಾದಗಳನ್ನು ಮಾಡುವುದು. ನಾನು ಹೇಳಿದ್ದು ಸರಿ, ನೀನು ಹೇಳಿದ್ದು ತಪ್ಪು, ಅಥವಾ ನೀನು ಹೇಳಿದ್ದು ಸರಿ, ನಾನು ಹೇಳಿದ್ದು ತಪ್ಪು, ಈ ರೀತಿ ಸುಮ್ಮನೆ ಅನಗತ್ಯವಾಗಿ ವಾದ ವಿವಾದಗಳನ್ನು ಮಾಡುವುದು. ಸೊ ಇದು ಆಮೇಲೆ ಈವನ್ ಆಧ್ಯಾತ್ಮಿಕ ವಿಷಯದಲ್ಲಿ ಬಂದಾಗ ಸಹ ನಮ್ಗೆ ಗೊತ್ತಿರುವ ಹಾಗೆ ಸಿಸ್ಟಮ್ಸ್ ಆಫ್ ಫಿಲಾಸಫಿಗಳು ಇದೆ. ಕೆಲವುದು ನ್ಯಾಯ, ವೈಶೇಷಿಕ ಫಿಲಾಸಫಿಗಳು. ಸೊ ಉದಾಹರಣೆಗೆ ಜೈಮಿನಿ ಋಷಿ ಏನ್ ಹೇಳಿದ್ರು, ಕರ್ಮ ಮೀಮಾಂಸಾ ಫಿಲಾಸಫಿ. ಕರ್ಮ ಮೀಮಾಂಸಾ ಫಿಲಾಸಫಿಯ ತತ್ವಗಳು, ಅದು ತತ್ವಗಳು ಏನ್ ಹೇಳ್ತದೆ, ನಾವು ಒಳ್ಳೆಯ ಕಾರ್ಯಗಳನ್ನು ನಾವು ಮಾಡಬೇಕು, ಆಮೇಲೆ ಸ್ವರ್ಗಲೋಕಕ್ಕೆ ಹೋಗ್ಬೋದು. ಪುಣ್ಯಗಳನ್ನು ಮಾಡಿದಾಗ ಸ್ವರ್ಗಲೋಕಕ್ಕೆ ಹೋಗ್ಬಹುದು. ನಮ್ಮ ಜೀವನದ ಉದ್ದೇಶ ನಾವು ಸ್ವರ್ಗಲೋಕಕ್ಕೆ ಹೋಗುವುದು ಅಲ್ಲ, ನಾವು ವೈಕುಂಠ ಧಾಮಕ್ಕೆ ಹೋಗ್ಬೇಕು. ಈ ಭೌತಿಕ ಲೋಕದಲ್ಲಿ ಪುನರಪಿ ಜನನಂ ಪುನರಪಿ ಮರಣಂ ಈ ಚಕ್ರದಲ್ಲಿ ಇರ್ಲಿಕ್ಕೆ ಇಷ್ಟ ಇಲ್ಲ. ಸೊ ಆದ್ರೆ ಆ ಜೈಮಿನಿ ಋಷಿ ಹೇಳುವ ಹಾಗೆ ಕರ್ಮ ಮೀಮಾಂಸಾ ಫಿಲಾಸಫಿ ಏನಂದ್ರೆ, ಯಾವಾಗ್ಲೂ ಪುಣ್ಯ ಕಾರ್ಯಗಳನ್ನು ಮಾಡು, ಮತ್ತೆ ಸ್ವರ್ಗ ಲೋಕಕ್ಕೆ ಹೋಗು. ಇನ್ನ ಪುಣ್ಯ ಕ್ಷೀಣೆ ಮೃತ್ಯು ಲೋಕಂ ವಿಚಂತಿ, ಮತ್ತೆ ಮೃತ್ಯು ಲೋಕಕ್ಕೆ ಬಹುಲೋಕಕ್ಕೆ ಬರ್ತೀಯ. ಆದ್ರೆ ಮತ್ತೆ ಭೂಲೋಕಕ್ಕೆ ಬಂದಾಗ ಮತ್ತೆ ಪುಣ್ಯ ಕಾರ್ಯಗಳನ್ನು ಮಾಡ್ಬೇಕು. ಆವಾಗ ಏನಾಗ್ತದೆ, ನೀನು ಮತ್ತೆ ಸ್ವರ್ಗಲೋಕಕ್ಕೆ ಹೋಗ್ತೀಯ. ಸೊ ಈ ರೀತಿ ನೀನು ಸತತವಾಗಿ ಪುಣ್ಯ ಕಾರ್ಯಗಳನ್ನು ಮಾಡ್ತಾ ಇದ್ರೆ ನೀನು ಸತತವಾಗಿ ಹೈಯರ್ ಇಂದ್ರಿಯ ತೃಪ್ತಿ ಅಂದ್ರೆ ಹೈಯರ್ ಸೆನ್ಸ್ ಗ್ರಾಟಿಫಿಕೇಶನ್ ಸ್ವರ್ಗಲೋಕದಲ್ಲಿ ಮಾಡ್ತಾ ಇರಬಹುದು ಅಂತ ಈ ರೀತಿಯ ಒಂದು ಕರ್ಮ ಮೀಮಾಂಸಾ ತತ್ವಗಳು. ಸೊ ಈ ರೀತಿಯ ತತ್ವಗಳು ಭಗವಂತನ ಏನಿದೆ ಆ ಸುಪ್ರೀಮಸಿ ಇದನ್ನೆಲ್ಲ ಅಲ್ಲಗಳೆಯುತ್ತದೆ. ಯಾಕೆಂದ್ರೆ ಒಬ್ಬನು ಯಾವಾಗ್ಲೂ
ಪುಣ್ಯ ಕಾರ್ಯಗಳನ್ನು ಮಾಡ್ತಾ ಇರ್ಲಿಕ್ಕೆ ಅದು ಕೆಲವೊಮ್ಮೆ ಆಗುದಿಲ್ಲ, ಕೆಲವೊಮ್ಮೆ ಅಪರಾಧಗಳು ಪಾಪ ಕಾರ್ಯಗಳು ಎಲ್ಲ ಆಗ್ತದೆ. ಆಮೇಲೆ ಇದು ಈ ರೀತಿಯ ತತ್ವಗಳಿಂದ ಒಬ್ಬನು ಜನನ ಮರಣಗಳ ಚಕ್ರದಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯವಿಲ್ಲ. ಸೊ ಇದೆಲ್ಲ ಏನಿದೆ, ಇವರು ಭಕ್ತಿಯ ತತ್ವಗಳ ವಿರುದ್ಧ ತಮ್ಮ ಆರ್ಗ್ಯುಮೆಂಟ್ಸ್ ಗಳನ್ನು ಅವರು ಮಾಡ್ತಾರೆ. ಆಮೇಲೆ ಇನ್ನೊಬ್ರು ಇದ್ದಾರೆ, ಲಾರ್ಡ್ ಕಪಿಲ ದೇವರು ಅಲ್ಲ, ಮತ್ತೊಬ್ರು ಕಪಿಲ ಅಂತಿದ್ದಾರೆ, ಅಥಿಸ್ಟಿಕ್ ಕಪಿಲ ಅಂತ ಕರೀತಾರೆ ಅವರಿಗೆ. ಸೊ 24 ಭೌತಿಕ ವಸ್ತುಗಳು ಏನಿದೆ ಅದರಿಂದ ಆಧ್ಯಾತ್ಮಿಕ ವಸ್ತುಗಳು ಬರ್ತದೆ ಅಂತ ಅವರ ಆರ್ಗ್ಯುಮೆಂಟ್ಸ್ ಇದೆ. ಸೊ ಈ ರೀತಿಯ ವಿನಾ ಕಾರಣವಾದ ಮತ್ತೆ ಈ ಕೆಲವು ತತ್ವಜ್ಞಾನಗಳು, ಭಕ್ತಿಗೆ ಪ್ರತಿಕೂಲವಾಗಿರುವಂತ ತತ್ವಜ್ಞಾನಗಳು, ಈ ರೀತಿಯ ಆರ್ಗ್ಯುಮೆಂಟ್ಸ್ ಗಳಿಂದ ಯಾವುದೇ ಒಂದು ಪ್ರಯೋಜನ ಇಲ್ಲ. ಸೊ ಮೂರನೇದು ಏನಿದೆ ಅದನ್ನ ಗಾಸಿಪ್ ಅಂತ ಹೇಳ್ತಾರೆ. ಗಾಸಿಪ್ ಇದು ಎಲ್ರಿಗೂ ಗೊತ್ತಿರುವಂತದ್ದ ವಿಷಯವೇ. ಗಾಸಿಪ್ ಯಾವ ಯಾವ ರೀತಿಯಲ್ಲಿ ಹೊರಗಡೆ ಗಾಸಿಪ್ ಗಳನ್ನು ಮಾಡ್ತಾರೆ ಅನ್ನೋದು ಎಲ್ರಿಗೂ ಗೊತ್ತಿದೆ, ಗಾಸಿಪ್. ಸೊ ವಾದ, ಇದು ಚರ್ಚೆಗಳು ಅಂದ್ರೆ ಒಂದು ಟಾಪಿಕ್ ಅನ್ನು ಕೊಡುವುದು, ಅದರ ಬಗ್ಗೆ ಗಂಟೆಗಟ್ಲೆ ಮಾತನಾಡುವುದು. ಸೊ ಅದು ಯಾವುದೇ ಕೃಷ್ಣ ಪ್ರಜ್ಞೆಯಲ್ಲಿಗೆ ಪ್ರಗತಿಯನ್ನು ಹೊಂದಲಿಕ್ಕೆ ಯಾವುದೇ ಸಹಾಯವನ್ನು ಮಾಡುವುದಿಲ್ಲ, ಆದ್ರೆ ಅದು ಸಮಯವನ್ನು ವ್ಯರ್ಥವಾಗಿ ವಿನಿಯೋಗ ಮಾಡ್ತದೆ. ಆಮೇಲೆ 5ನೇದು ಏನಂದ್ರೆ ಫಾಲ್ಟ್ ಫೈಂಡಿಂಗ್ ಇನ್ ಅದರ್ಸ್, ಅಂದ್ರೆ ಬೇರೆಯವರಲ್ಲಿ ತಪ್ಪುಗಳನ್ನು ಹುಡುಕುವುದು. ಅವನು ಆ ರೀತಿ ಮಾಡಿದ್ದು ತಪ್ಪು, ಅವನು ಹೀಗೆ ಮಾಡ್ಬೋದಾಗಿತ್ತು ಅಂತ ಈ ರೀತಿಯ ಈ ವರ್ಣನೆಗಳನ್ನು ಕೊಡುವುದು. ಸೊ ಅವನಲ್ಲಿ ಆ ರೀತಿ ಕಂಡೀಷನಿಂಗ್ ಇದೆ, ಇವನಲ್ಲಿ ಈ ರೀತಿ ಕಂಡೀಷನಿಂಗ್ ಇದೆ. ಸೊ ನಾವು ಭಕ್ತರಾಗಿ ನಾವು ಒಂದು ವಿಷಯವನ್ನು ನಾವು ಯಾವಾಗ್ಲೂ ನೆನ್ಪಿಟ್ಕೊಳ್ಬೇಕು, ಏನು ಅಂದ್ರೆ ನಾವು ಶುದ್ಧ ಭಕ್ತರ ಆಗುವ ತನಕ, ಆ ಶುದ್ಧ ಭಕ್ತನ ಸ್ತರಕ್ಕೆ ಬರುವ ತನಕ ಪ್ರತಿಯೊಬ್ಬನಲ್ಲಿ ಒಂದಲ್ಲ ಇನ್ನೊಂದು ರೀತಿಯಲ್ಲಿ ಕಂಡೀಷನಿಂಗ್ಸ್ ಗಳು ಈ ರೀತಿ ಇದ್ದೇ ಇರ್ತದೆ. ಆದ್ರೆ ನಾವು ಬೇರೆಯವರಲ್ಲಿ ನಾವು ಫಾಲ್ಟ್ ಫೈಂಡಿಂಗ್, ಅವರ ತಪ್ಪುಗಳನ್ನು ಹುಡುಕ್ಲಿಕ್ಕೆ ಹೋಗ್ಬಾರ್ದು. ನೊಣ ಇದೆ, ಮತ್ತೆ ಹನಿಬಿ, ಜೇನು ನೊಣ, ಎರಡರಲ್ಲಿ ತುಂಬಾ ವ್ಯತ್ಯಾಸ ಇದೆ. ನೊಣ ಏನಿದೆ ಅದೊಂದು ಸುಂದರವಾದ ಉದ್ಯಾನವನದಲ್ಲಿ ಸ್ವಲ್ಪ ಮಲ ಬಿದ್ದಿದ್ರು ಸಹ ಆ ಉದ್ಯಾನವನವನ್ನು ಅದು ಸಂಪೂರ್ಣ ಮಲದ ಮೇಲೆ ಹೋಗಿ ಆ ಮಲವನ್ನು ಇದು ತಿನ್ಲಿಕ್ಕೆ ಅಥವಾ ಅದರ ಸಾರವನ್ನು ಹೀರ್ಲಿಕ್ಕೆ ಅದು ಪ್ರಯತ್ನವನ್ನು ಮಾಡ್ತದೆ. ಆದ್ರೆ ಯಾವಾಗ್ಲೂ ಹನಿಬಿ ಏನಿದೆ ಅದು ಎಷ್ಟೊಂದು ಈ ಗಲೀಜಿದ್ರೂ ಸಹ ಅಲ್ಲಿ ಸುಂದರವಾದ ಒಂದು ಪುಷ್ಪ ಇದ್ರೆ ಆ ಪುಷ್ಪಕ್ಕೆ ಹೋಗಿ ಆ ಪುಷ್ಪದ ಆ ಸುಗಂಧವನ್ನು ಮತ್ತೆ ಆ ಸಾರವನ್ನು ಅದು ಹೀರ್ತದೆ. ಸೊ ನಾವು ಯಾವಾಗ್ಲೂ ಭಕ್ತರಾಗಿ ಬೇರೆಯವರ ತಪ್ಪುಗಳನ್ನು ನಾವು ಹುಡುಕ್ಲಿಕ್ಕೆ ಹೋಗ್ಬಾರ್ದು. ಕೆಲವರಲ್ಲಿ ಪ್ರತಿಯೊಬ್ಬರಲ್ಲಿ ಶುದ್ಧ ಭಕ್ತರಾಗುವ ತನಕ ಪ್ರತಿಯೊಬ್ಬರಲ್ಲಿ ಏನೋ ಒಂದು ನ್ಯೂನತೆಗಳು ಅಥವಾ ಏನೋ ಒಂದು ಅವರಿಗೆ ತಪ್ಪು ಮಾಡುವಂತ ಎಲ್ಲ ಇದ್ದೇ ಇರ್ತದೆ. ಯಾಕೆಂದ್ರೆ ಪ್ರತಿಯೊಬ್ಬರು ತಮ್ಮನ್ನು ಶುದ್ಧೀಕರಣ ಮಾಡ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆಮೇಲೆ ಈ ಶುದ್ಧ ಭಕ್ತಿಯ ಪಥದಲ್ಲಿ ಪ್ರಗತಿಯನ್ನು ಹೊಂದಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಾವು ಬೇರೆಯವರ ತಪ್ಪುಗಳನ್ನು ಹುಡುಕುವ ಬದಲು ಬೇರೆಯವರಲ್ಲಿ ಯಾವ ಒಂದು ಸುಂದರವಾದ ಗುಣಗಳು ಇದೆ ಅದರ ಬಗ್ಗೆ ನಾವು ನೋಡ್ಬೇಕು. ಆವಾಗ ನಾವು ಯಾವಾಗ ಬೇರೆಯವರಲ್ಲಿ ಇರುವಂತಹ ಒಳ್ಳೆಯ ಗುಣಗಳು ಅನ್ನು ನಾವು ನೋಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ, ಆವಾಗ ಆ ಎಲ್ಲ ಒಳ್ಳೆಯ ಗುಣಗಳನ್ನು ನಾವು ಬೆಳೆಸಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಆ ಎಲ್ಲ ಗುಣಗಳು ನಮ್ಮಲ್ಲಿ ಗ್ರಾಜುವಲಿ, ಸಾವಧಾನವಾಗಿ ನಮ್ಮಲ್ಲಿ ಅದು ಬರ್ತದೆ. ಸೊ ಆದ್ರಿಂದ ಆ ಭಕ್ತನಲ್ಲಿ ಆ ವಿಶೇಷವಾದ ಒಂದು ಗುಣ ಇದೆ. ಈ ಭಕ್ತನಲ್ಲಿ ಗುಣ ಇದೆ, ಇದನ್ನು ನಾನು ಕಲಿತೇನೆ, ಅವನಲ್ಲಿ ಆ ವಿಶೇಷ ಗುಣವನ್ನು ನಾನು ಕಲಿಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಈ ರೀತಿ ಅವರಲ್ಲಿರುವಂತಹ ಪಾಸಿಟಿವ್ ಕ್ವಾಲಿಟೀಸ್ಗಳು ಏನು, ಅವರ ಪ್ರತಿಯೊಬ್ಬರಲ್ಲಿ ಒಂದಲ್ಲ ಒಂದು ವಿಶೇಷ ಗುಣಗಳು ಇದ್ದೇ ಇರ್ತದೆ.
ಸೊ ಆ ಗುಣಗಳನ್ನು ನಾವು ಕಲಿಲಿಕ್ಕೆ ಪ್ರಯತ್ನ ಮಾಡಬೇಕು. ಆವಾಗ ಏನಾಗ್ತದೆ, ನಾವು ಆ ಕ್ವಾಲಿಟೀಸ್ ಗಳನ್ನು, ಆ ಗುಣಗಳನ್ನು ನಾವು ಬೆಳೆಸ್ಕೊಳ್ಬಹುದು. ಆಮೇಲೆ ನಾವು ಭಕ್ತಿ ಸೇವೆಯಲ್ಲಿ ನಾವು ಮುಂದುವರಿಬಹುದು. ಅದು ಭಗವಂತನಿಗೆ ಆನಂದವನ್ನು ನೀಡುತ್ತದೆ. ಅದು ಬಿಟ್ಟು ನಾವು ಬೇರೆಯವರ ತಪ್ಪುಗಳನ್ನು ಕಂಡು ಹಿಡಿಲಿಕ್ಕೆ ಹೋಗ್ಬಾರದು. ಆಮೇಲೆ ಅದರ ಬಗ್ಗೆ ಮಾತನಾಡ್ಲಿಕ್ಕೆ ಹೋಗ್ಬಾರ್ದು. ಆಮೇಲೆ 6ನೇದು ಅಂದ್ರೆ ಸುಳ್ಳುಗಳನ್ನು ಹೇಳುವುದು. ಈಗ ಕಲಿಯುಗದಲ್ಲಿ ಎಷ್ಟೊಂದು ಡಿಗ್ರೇಡ್ ಆಗಿದೆ ಅಂದ್ರೆ ಹೆಜ್ಜೆ ಹೆಜ್ಜೆಗೂ ಸುಳ್ಳುಗಳನ್ನು ಹೇಳುವುದು, ಹೆಜ್ಜೆ ಹೆಜ್ಜೆಗೂ ಮೋಸಗಳನ್ನು ಮಾಡುವುದು, ಈ ರೀತಿಯ ವಿಷಯಗಳನ್ನು ಮಾಡ್ತಾರೆ. ಸೊ ಇದನ್ನು ಮಾಡಬಾರ್ದು. ಆಮೇಲೆ 7ನೇದು ಪ್ರಮುಖವಾಗಿ ಸಂಪೂರ್ಣವಾಗಿ ತ್ಯಜಿಸಬೇಕಾದಂತ ವಿಷಯ ಬ್ಲಾಸ್ಫೆಮಿಂಗ್ ಡಿವೋಟೀಸ್. ಭಕ್ತರ ಬಗ್ಗೆ ನಿಂದನೆಗಳನ್ನು ಮಾಡುವುದು, ಇದು ಭಗವಂತನಿಗೆ ಸ್ವಲ್ಪವೂ ಇಷ್ಟವಿಲ್ಲ. ಸೊ ಇದನ್ನು ಈ ಅಪರಾಧವನ್ನು ವರ್ಜಿಸಬೇಕು, ತ್ಯಜಿಸಬೇಕು. ಯಾಕಂದ್ರೆ ಇದು ಮಾಡಿದಾಗ ವೈಷ್ಣವ ಅಪರಾಧ ಆಗ್ತದೆ. ಸೊ ಅದರಿಂದ ಕೃಷ್ಣ ತನ್ನ ಕೃಪೆಯನ್ನು ಹಿಂದಕ್ಕೆ ತೆಗೆದುಕೊಳ್ತಾನೆ. ಸೊ ಅದರಿಂದ ಬ್ಲಾಸ್ಫೇಮಿಂಗ್ ಡಿವೋಟೀಸ್ ಇದನ್ನು ನಾವು ಮಾಡ್ಲೇಬಾರ್ದು. ಆಮೇಲೆ ಬ್ಲಾಸ್ಫೇಮಿಂಗ್ ಡಿವೋಟೀಸ್ ಯಾವಾಗ ಆಗ್ತದೆ, ಈ ಎಲ್ಲಾ ವಿಷಯಗಳು ನಾವೇನ್ ಚರ್ಚೆ ಮಾಡಿದ್ವಿ, ಅದನ್ನು ಯೂಸ್ಲೆಸ್ ಟಾಕ್ಸ್ ಮಾಡಿದ್ರೆ, ಆರ್ಗ್ಯುಮೆಂಟ್ಸ್ ಗಳನ್ನು ಮಾಡಿದ್ರೆ, ಇದೆಲ್ಲ ಮಾಡುವ ಕ್ವಾಲಿಟೀಸ್ ಗಳನ್ನ ನಾವು, ಗುಣಗಳನ್ನು ನಾವು ಬೆಳೆಸ್ಕೊಂಡ್ರೆ ಆಮೇಲೆ ನಾವು ಬೇರೆ ಭಕ್ತರನ್ನು ನಿಂದನೆ ಮಾಡ್ಲಿಕ್ಕೆ ಸಹ ಆರಂಭ ಮಾಡ್ತೇವೆ. ಸೊ ಇದನ್ನು ನಾವು ಸಂಪೂರ್ಣವಾಗಿ ತ್ಯಜಿಸಬೇಕು. ಆಮೇಲೆ ಲಾಸ್ಟ್ ಒನ್ ವರ್ಲ್ಡ್ಲಿ ಟಾಕ್ಸ್. ಪ್ರಪಂಚದಲ್ಲಿ ಏನೇನು ನಡೀತಾ ಇದೆ ಅದರ ಬಗ್ಗೆ ಮಾತನಾಡುವುದು. ಈ ಆರ್ಗ್ಯುಮೆಂಟ್ಸ್ ಗಳನ್ನು ಮತ್ತೆ ಬ್ಲಾಸ್ಫೆಮಿಗಳನ್ನು ಇದನ್ನೆಲ್ಲ ಮಾಡಿದಾಗ ನಮ್ಮ ಹೃದಯ ಕಲ್ಲಿನ ತರ ಗಟ್ಟಿಯಾಗ್ತದೆ. ಕಲ್ಲಿನ ತರ ಹೃದಯ ಗಟ್ಟಿಯಾದಾಗ ಕೃಷ್ಣ ಹೃದಯದಲ್ಲಿ ಕುತ್ಕೊಳ್ಳುವುದಿಲ್ಲ. ಸೊ ನಮ್ಮ ಹೃದಯವನ್ನು ನಾವು ಸಾಫ್ಟ್ ಮಾಡಬೇಕು. ವಿನಮ್ರ ಭಾವವನ್ನು ನಾವು ಹೊಂದಿದ್ದಾಗ ಕೃಷ್ಣ ಅವನು ಆಕರ್ಷಿತನಾಗ್ತಾನೆ. ಸೊ ಈ ವಿಷಯವನ್ನು ನಾವು ನೆನ್ಪಿಟ್ಕೊಳ್ಬೇಕು. ಯಾಕಂದ್ರೆ ನಮ್ಗೆ ಭಾಗವತಮಲ್ಲಿ ಸಹ ಎಷ್ಟೊಂದು ಕಥೆಗಳು ಸಹ ಗೊತ್ತಿದೆ. ಹೇಗೆ ದಕ್ಷ ಮಹಾರಾಜ ಅವನು ಶಿವನಿಗೆ ಬ್ಲಾಸ್ಫೆಮಿ ಮಾಡಿದ, ಆವಾಗ ಏನೋ ಆಯ್ತು, ಆ ಯಜ್ಞಗಳು ಹೇಗೆ ರುಯಿನ್ ಆಯ್ತು, ಅದು ಎಲ್ಲ ನಮ್ಗೆ ಗೊತ್ತು. ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ಆಮೇಲೆ ಇಂದ್ರ ಹೇಗೆ ಅವನು ಬೃಹಸ್ಪತಿ ತನ್ನ ಗುರುವಿಗೆ ಅವನು ಅಪರಾಧವನ್ನು ಮಾಡಿದಾಗ ಅವನು ತನ್ನ ಎಲ್ಲ ಐಶ್ವರ್ಯಗಳನ್ನು ಕಳೆದುಕೊಂಡ. ಸೊ ಆದ್ರಿಂದ ಯಾವಾಗ ನಾವು ಅಪರಾಧಗಳನ್ನು ಮಾಡ್ತೇವೆ, ವೈಷ್ಣವ ಅಪರಾಧಗಳನ್ನು ಮಾಡ್ತೇವೆ, ಆವಾಗ ನಮ್ಮ ಆಯಸ್ಸು, ನಮ್ಮ ಸೌಂದರ್ಯ, ನಮ್ಮ ಸಂಪತ್ತು, ಆಮೇಲೆ ಇದು ಎಲಿವೇಶನ್ ಟು ಹೈಯರ್ ಪ್ಲಾನೆಟ್ಸ್, ಈವನ್ ವೈಕುಂಠಕ್ಕೆ ಹೋಗುವಂತಹ ಸಾಧ್ಯತೆಗಳು, ಇದು ಎಲ್ಲ ನಾಶ ಆಗ್ತದೆ. ಸೊ ಆದ್ರಿಂದ ಅಪರಾಧಗಳನ್ನು ಮಾಡಬಾರದು. ಸೊ ಇಷ್ಟು ನಾವು ನೋಡಿದ್ವಿ ಪ್ರಜಲ್ಪ. ನಾವೀಗ ನಿಯಮ ಅಗ್ರಹ ಮತ್ತೆ ನಿಯಮ ಆಗ್ರಹ ಅಂದ್ರೆ ಏನು ಅಂತ ನೋಡೋಣ. ಸೊ ನಿಯಮ ಅಗ್ರಹ ಅಂದ್ರೆ ನಾವು ಕೆಲವು ವಿಷಯಗಳು ನಮ್ಗೆ ಭಕ್ತಿಯಲ್ಲಿ ಪ್ರಗತಿಯನ್ನು ಹೊಂದಲಿಕ್ಕೆ ಅನುಕೂಲವಾಗಿ ಇರ್ತದೆ. ಅಂತಹ ವಿಷಯಗಳನ್ನು ವರ್ಜಿಸುವುದು, ಅದನ್ನು ನಿಯಮ ಅಗ್ರಹ ಅಂತ ಹೇಳ್ತಾರೆ. ಆಮೇಲೆ ನಿಯಮ ಆಗ್ರಹ ಅಂದ್ರೆ ಏನು? ನಿಯಮ ಆಗ್ರಹ ಅಂದ್ರೆ ನಮ್ಗೆ ನಾವು ರೂಲ್ಸ್ ಗಳನ್ನು ನಾವು ಅನುಸರಿಸ್ತೇವೆ, ಆದ್ರೆ ಅದರ ಸಾರವನ್ನು ಅರ್ಥ ಮಾಡ್ಕೊಳ್ಳದೆ ನಾವು ಅನುಸರಿಸ್ತೇವೆ. ಇದೀಗ 2 ಉದಾಹರಣೆಗಳ ಮೂಲಕ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಈಗ ಉದಾಹರಣೆಗೆ ನಾವು ಭಕ್ತರಾಗಿ ಕೆಲವೊಮ್ಮೆ ಸಾಧನಾ ಚಾರ್ಟ್ ಗಳನ್ನು ನಾವು ಮೇಂಟೈನ್ ಮಾಡ್ತೇವೆ. ಎಷ್ಟು ಗಂಟೆಗೆ ಎಷ್ಟು ನಂಬರ್ ಆಫ್ ರೌಂಡ್ಸ್ ನಾನು ಜಪ ಮಾಡ್ತಾ ಇದ್ದೇನೆ, 25, 30, 32, ಕೆಲವರು 40 ರೌಂಡ್ಸ್, ಈ ರೀತಿ. ಅಥವಾ ಬೆಳಿಗ್ಗೆ ಜಪ ಮಾಡ್ತಾ ಇದ್ದೇನೋ, ಸಂಜೆ ಮಾಡ್ತಾ ಇದ್ದೇನೋ, ಶೀಲ ಪ್ರಭುಪಾದರ ಪುಸ್ತಕಗಳನ್ನು ಎಷ್ಟು ನಿಮಿಷಗಳ ಕಾಲ ಇವತ್ತು ಓದಿದ್ದೇನೆ, ಎಷ್ಟು ಗಂಟೆಗಳ ಕಾಲ ನಾನು ಕೃಷ್ಣ ಕಥೆಯನ್ನು ಕೇಳಿದ್ದೇನೆ, ಈ ರೀತಿ ಸಾಧನಾ ಚಾರ್ಟ್ ಗಳನ್ನು ಕೆಲವರು ಫಿಲ್ ಮಾಡ್ತಾ ಇರ್ತಾರೆ. ಸೊ ಎಲ್ಲರೂ ಫಿಲ್ ಮಾಡ್ಬೇಕಾದ್ರೆ ಈಗ ಕೆಲವರು ಭಕ್ತರು ಅವರು
ಅದ್ರ ಪ್ರಕಾರ ಒಂದು ಪರ್ಸೆಂಟೇಜ್ ಮಾರ್ಕ್ ಸಿಗ್ತದೆ. ಆವಾಗ ನಮ್ಗೆ ನಮ್ಮ ಸಾಧನ ಎಷ್ಟು ಹೆಲ್ದಿ ಆಗಿದೆ ಅಂತ ನಮ್ಗೆ ಗೊತ್ತಾಗ್ತದೆ. 80% ಎಲ್ಲ ಸಿಕ್ಕಿದ್ರೆ ನಮ್ಮ ಸಾಧನ ಸ್ವಲ್ಪ ಚೆನ್ನಾಗಿದೆ ಅಂತ ನಮ್ಗೆ ಒಂದು ಭಾವನೆ ಬರ್ತದೆ. ಅದೇ ಕೆಲವರ ಸಾಧನ ಚಾರ್ಟ್ ಅವರು ಫಿಲ್ ಮಾಡ್ತಾ ಇರ್ಬೇಕಾದ್ರೆ ಅವರಿಗೆ ಯಾವಾಗ್ಲೂ 20%, 25% ಸಿಗ್ತಾ ಇರ್ತದೆ. ಅವರಿಗೆ ಗೊತ್ತು ಸಾಧನ ಏನೂ ಚೆನ್ನಾಗಿ ಆಗ್ತಾ ಇಲ್ಲ, 20% ಸಿಗ್ತಾ ಇದೆ. ವರ್ಷಗಟ್ಲೆಗಳ ಕಾಲ ಅದನ್ನೇ ಫಿಲ್ ಮಾಡ್ತಾ ಇರ್ತಾರೆ, 20-25% ಸಿಗ್ತಾ ಇದೆ. ಆದ್ರೂ ಸಹ ಏನೂ ಅದನ್ನು ಇಂಪ್ರೂವ್ ಮಾಡ್ಲಿಕ್ಕೆ ಪ್ರಯತ್ನವನ್ನು ಮಾಡುವುದಿಲ್ಲ. ಇದನ್ನು ನಿಯಮ ಆಗ್ರಹ ಅಂತ ಹೇಳ್ತಾರೆ. ರೂಲ್ಸ್ ಅನ್ನು ಚೆನ್ನಾಗಿ ಫಾಲೋ ಮಾಡ್ತಾರೆ, ಸಾಧನಾ ಚಾರ್ಟ್ ಅನ್ನು ತುಂಬಾ ಚೆನ್ನಾಗಿ ಫಿಲ್ ಮಾಡ್ತಾ ಇದ್ದಾರೆ. ಆದ್ರೆ ಸಾಧನಾ ಚಾರ್ಟ್ ಅನ್ನು ಫಿಲ್ ಮಾಡುವ ಸಾರ ಏನು? ನಾವು ಭಕ್ತಿ ಸೇವೆಯಲ್ಲಿ ಇಂಪ್ರೂವ್ಮೆಂಟ್ಸ್ ಗಳನ್ನು ಮಾಡಬೇಕು, ಪ್ರಗತಿಯನ್ನು ಹೊಂದಬೇಕು ಅಂತ. ಆದ್ರೆ ಆ ಸಾರವನ್ನು ಅರ್ಥ ಮಾಡ್ಕೊಳ್ಳದೆ ಸಾಧನಾ ಚಾರ್ಟ್ ಅನ್ನು ತುಂಬಾ ಚೆನ್ನಾಗಿ ಫಿಲ್ ಮಾಡ್ತಾ ಇದ್ರೆ ಅದರಲ್ಲಿ ನಾವು ಏನು ಪ್ರಗತಿಯನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಇದು ನಿಯಮ ಆಗ್ರಹ. ನಿಯಮ ಅಗ್ರಹ ಅಂದ್ರೆ ಏನು? ಸಾಧನ ಶೀಟ್ ಫಿಲ್ ಮಾಡ್ತಾ ಇದ್ರೆ ನಮ್ಗೆ ನಮ್ಮ ಸಾಧನ ಹೇಗಿದೆ ಅಂತ ಗೊತ್ತಾಗ್ತದೆ. ಅದರಿಂದ ನಾವು ಜಾಸ್ತಿ ಪ್ರಗತಿಯನ್ನು ಹೊಂದಲಿಕ್ಕೆ ಸಾಧ್ಯವಿದೆ. ಇದು ಭಕ್ತಿಗೆ ಅನುಕೂಲವಾಗಿದೆ. ಆದ್ರೆ ಹಿರಿಯ ಭಕ್ತರು ಹೇಳಿದ್ರು ಸಹ ಸಾಧನ ಶೀಟ್ ಅನ್ನೇ ಬರೆಯುವುದಿಲ್ಲ. ಸೊ ಆವಾಗ ಏನಾಗ್ತದೆ? ಇದು ನಿಯಮ ಅಗ್ರಹ. ಸೊ ನಮಗೆ ಅದು ಭಕ್ತಿ ಸೇವೆಯಲ್ಲಿ ಪ್ರಗತಿಯನ್ನು ಹೊಂದಲಿಕ್ಕೆ ಸಹಾಯ ಆಗ್ತಾ ಇದೆ, ಅನುಕೂಲವಾಗಿದೆ, ಆದ್ರೂ ಅದನ್ನು ನಾವು ವರ್ಜಿಸುವುದು. ಸೊ ಈ ರೀತಿ ಒಂದು ಉದಾಹರಣೆ. ಮತ್ತೆ ಇನ್ನೊಂದು ಉದಾಹರಣೆ ಇದು ನೋಡಿದ್ರೆ, ಒಬ್ನಿಗೆ ಏರ್ಪೋರ್ಟಿಗೆ ಹೋಗ್ಬೇಕು ಅಂತಿದ್ರೆ, ಸೊ ಒಂದು ರೋಡ್ ಅಲ್ಲಿ 60 km/h ಇಷ್ಟೇ ಡ್ರೈವ್ ಮಾಡ್ಬೇಕು, ಇದಕ್ಕಿಂತ ಜಾಸ್ತಿ ಡ್ರೈವ್ ಮಾಡಿದ್ರೆ ಹಿಡಿತಾರೆ, ಪೊಲೀಸರು ಹಿಡಿತಾರೆ. ಇದು ಭಾರತದಲ್ಲಿ ಅಷ್ಟೊಂದು ಲಾಗು ಆಗುವುದಿಲ್ಲ, ಆದ್ರೆ ವಿದೇಶಗಳಲ್ಲಿ ನಾವು ನೋಡಿದ್ರೆ ಸ್ವಲ್ಪ ಆಚೆ ಇದು ರೂಲ್ಸ್ ಡೈವರ್ಟ್ ಆದಾಗ ಪೊಲೀಸರು ಬಂದು ಹಿಡಿತಾರೆ. ಸೊ ಬೋರ್ಡ್ ಇದೆ 60 km/h ಡ್ರೈವ್ ಮಾಡ್ಬೇಕು ಅಂತ. ಅದನ್ನು ಬಿಟ್ಟು ಒಬ್ನು 100 km/h ಅವನು ಡ್ರೈವ್ ಮಾಡಿದ್ರೆ ಅವನಿಗೆ ಏರ್ಪೋರ್ಟ್ ತಲುಪುವಂತಹ ಗುರಿ ಇದ್ರೂ ಸಹ ಅದು ತಲುಪಲಿಕ್ಕೆ ಆಗುದಿಲ್ಲ, ಪೊಲೀಸರು ಬಂದು ಹಿಡಿತಾರೆ. ಅದೇ ಆ ವ್ಯಕ್ತಿ ಆ ರೋಡಲ್ಲಿ ಮಾತ್ರ 60 km/h ಡ್ರೈವ್ ಮಾಡಿ ಮತ್ತೆ ನೆಕ್ಸ್ಟ್ ರೋಡ್ ಬಂದಾಗ ಜಾಸ್ತಿ ಕಿಲೋಮೀಟರ್ ಇದ್ದಾಗ ಅದನ್ನು ಡ್ರೈವ್ ಮಾಡಿದ್ರೆ ಅವನು ಏರ್ಪೋರ್ಟಿಗೆ ಆರಾಮಾಗಿ ತಲುಪ್ತಾ ಇದ್ದ. ಆದ್ರೆ ಇಲ್ಲಿ ಅವನು ರೂಲ್ ಅನ್ನು ಬ್ರೇಕ್ ಮಾಡ್ತಾ ಇದ್ದಾನೆ. ಸೊ ಅದು ಏನಿದೆ? ನಿಯಮ ಅಗ್ರಹ. ಸೊ ಆ ರೂಲ್ ಅನ್ನು ಅವನು ಫಾಲೋ ಮಾಡಿದ್ದಿದ್ರೆ ಅವನಿಗೆ ಏರ್ಪೋರ್ಟ್ ತಲುಪಲಿಕ್ಕೆ ಸುಗಮ ಆಗ್ತಿತ್ತು, ಅನುಕೂಲ ಆಗ್ತಾ ಇತ್ತು. ಆದ್ರೆ ಅವನು ಅದನ್ನು ಫಾಲೋ ಮಾಡ್ತಾ ಇಲ್ಲ, ಇದು ನಿಯಮ ಅಗ್ರಹ. ಆದ್ರೆ ಅದೇ ಇನ್ನೊಬ್ಬ ವ್ಯಕ್ತಿ, ಇದು ಕ್ರೂಡ್ ಎಕ್ಸಾಂಪಲ್ ಆದ್ರೂ ಸಹ, ಅವನು ಆ ರೋಡ್ ಅಲ್ಲಿ 60 km/h ಡ್ರೈವ್ ಮಾಡ್ತಾ ಇದ್ದಾನೆ ಅಂತ ಇಟ್ಕೊಳ್ಳೋಣ. ಆದ್ರೆ ಅವನು ಈ ಇದು ಯಾರು ನಡ್ಕೊಂಡು ಹೋಗ್ತಾ ಇದ್ದಾರೆ ಅಥವಾ ಯಾರು ಸೈಕಲ್ ಓಡಿಸ್ಕೊಂಡು ಹೋಗ್ತಾ ಇದ್ದಾರೆ ಅವರಿಗೆಲ್ಲ ಅವನು ಡ್ರೈವಿಂಗ್ ಸರಿ ಮಾಡದೆ ತೊಂದರೆ ಕೊಡ್ತಾ ಹೋದ್ರೆ ಕೆಲವರು ಸೈಕಲ್ ಇಂದ ಕೆಳಗೆ ಬೀಳ್ಬಹುದು, ಅಥವಾ ಯಾರು ನಡ್ಕೊಂಡು ಹೋಗ್ತಾ ಇದ್ದಾರೆ ಅವರ ಹತ್ರ ಕಾರ್ ತಗೊಂಡು ಹೋದ್ರೆ ಅವಾಗ ಅವನು ರೂಲ್ಸ್ ಫಾಲೋ ಮಾಡ್ತಾ ಇದ್ದಾನೆ. ಆದ್ರೆ ರೂಲ್ಸ್ ಫಾಲೋ ಮಾಡ್ಬೇಕಾದ್ರೆ ಕೆಲವು ಅದರ ಸಾರ ಏನು, ಬೇರೆಯವರಿಗೆ ತೊಂದರೆ ಕೊಡದಾಗೆ ನಾವು ಡ್ರೈವ್ ಮಾಡಬೇಕು. ಸೊ ಆ ಸಾರವನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ. ಆದ್ರೆ 60 km/h ಅಂದ್ರೆ ಕರೆಕ್ಟ್ ಆಗಿ 60 km/h ಅಲ್ಲೇ ಓಡಿಸ್ತಾ ಇದ್ದಾನೆ, ಬೇರೆಯವರಿಗೆ ತೊಂದರೆ ಕೊಟ್ಟು ಓಡಿಸ್ತಾ ಇದ್ದಾನೆ. ಸೊ ಇದು ನಿಯಮ ಆಗ್ರಹ. ರೂಲ್ ಅನ್ನೇ ಫಾಲೋ ಮಾಡ್ತಾ ಇದ್ದಾನೆ, ಆದ್ರೆ ಸಾರವನ್ನು ಎಲ್ಲ ಬಿಟ್ಟು. ಸೊ ಇದಕ್ಕೆ ಕೆಲವರು ಬ್ಲೈಂಡ್ ರಿಚುವಲ್ಸ್ ಗಳನ್ನು ಫಾಲೋ ಮಾಡ್ತಾರೆ, ಅಥವಾ ಇಕನಾಮಿಕ್ ಡೆವಲಪ್ಮೆಂಟ್, ಬೌದ್ಧಿಕ ಸ್ತರದಲ್ಲಿ ಉನ್ನತಿಯನ್ನು ಪಡೆಯಲಿಕ್ಕೆ ಕೆಲವು ರೂಲ್ಸ್ ಗಳನ್ನು ಫಾಲೋ ಮಾಡ್ತಾರೆ. ಸೊ ಉದಾಹರಣೆಗೆ ಒಬ್ರು
ಭಕ್ತರು ಟ್ರೈನ್ ಅಲ್ಲಿ ಹೋಗ್ತಾ ಇದ್ರು. ಆವಾಗ ಎಲ್ರು ಆ ಫ್ಯಾಮಿಲಿ ಒಂದು ಫುಲ್ ಬೋಗಿಯಲ್ಲಿರುವಂತ ಒಂದು ಫ್ಯಾಮಿಲಿಯವರು ಎಲ್ರು ಎದ್ರು ಟ್ರೈನ್ ಸ್ಟಾರ್ಟ್ ಆದಾಗ. ಆಮೇಲೆ ಜಯದೇವ ಜಯದೇವ ಆ ಹಾಡನ್ನು ಹಾಡ್ಲಿಕ್ಕೆ ಆರಂಭ ಮಾಡಿದ್ರು. ಸೊ ಆ ಭಕ್ತರಿಗೆ ತುಂಬಾ ರೋಮಾಂಚನ ಆಯ್ತು. ಎಂತಹ ಭಕ್ತಿ ಅಂತ, ತುಂಬಾ ಒಳ್ಳೆ ಭಕ್ತಿಯನ್ನು ಇವರು ಹೊಂದಿದ್ದಾರೆ, ಒಳ್ಳೆ ಟ್ರೈನ್ ಸಿಕ್ತು. ಆದ್ರೆ ಅವರು ಆ ಜಯದೇವ ಎಂಬ ಆ ಹಾಡನ್ನು ಹಾಡಿದ್ರು, ಎಲ್ಲ ಭಗವಂತನಿಗೆ ಆರತಿ ಎಲ್ಲ ಮಾಡಿದ್ರು. ಅದಾದ್ಮೇಲೆ ಏನ್ ಮಾಡ್ತಾ ಇದ್ರು ಅವರು, ಕಾರ್ಡ್ಸ್ ತೆಗೆದುಕೊಂಡು ಇದು ಗ್ಯಾಂಬ್ಲಿಂಗ್, ನೀನ್ 1000 ರೂಪಾಯಿ ಇಡು, ನಾನ್ ಗೆದ್ರೆ ನೀನ್ ನನ್ಗೆ ಆ 1000 ರೂಪಾಯಿ ಕೊಡ್ಬೇಕು. ಸೊ ಇದು 1000 ರೂಪಾಯಿ ಇಡುದು, ಅವನು ಮತ್ತೆ ಇನ್ನು 2000 ರೂಪಾಯಿ ಇಡುದು, ಈ ರೀತಿ ಕಾರ್ಡ್ಸ್ ಗಳನ್ನು, ಇಸ್ಪೀಟ್ ಕಾರ್ಡ್ಸ್ ಗಳನ್ನು ಅವರು ಆಡ್ತಾ ಇದ್ರು. ಸೊ ಇದರಲ್ಲಿ ಎಕ್ಸ್ಟರ್ನಲಿ ಅವರು ಏನು ಬ್ಲೈಂಡ್ ರಿಚುವಲ್ಸ್ ಗಳನ್ನು ಫಾಲೋ ಮಾಡುದು. ಯಾತಕ್ಕಾಗಿ ಜಯದೇವ ಹಾಡಿದ್ದು? ಭಗವಂತನ ಆನಂದಕ್ಕಾಗಿ. ಭಗವಂತನ ಆನಂದಕ್ಕಾಗಿ ಹಾಡಿದಾಗ ನಾವು ಗ್ಯಾಂಬ್ಲಿಂಗ್ ಅನ್ನು ಮಾಡಿದ್ರೆ ಭಗವಂತನಿಗೆ ಅದು ಇಷ್ಟ ಆಗುವುದಿಲ್ಲ. ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳುವುದಿಲ್ಲ. ಆದ್ರೂ ಸಹ ರೂಲ್ಸ್ ಗಳನ್ನು ಫಾಲೋ ಮಾಡ್ತಾರೆ. ಸೊ ಆದ್ದರಿಂದ ನಿಯಮ ಅಗ್ರಹ ಮತ್ತೆ ನಿಯಮ ಆಗ್ರಹ, ಇದರ ಯಾತಕ್ಕಾಗಿ ನಾವು ರೂಲ್ಸ್ ಗಳನ್ನು ಫಾಲೋ ಮಾಡ್ತಾ ಇದ್ವಿ, ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಎಲ್ಲಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಯಾವುದಕ್ಕಾಗಿದೆ? ಭಕ್ತಿ ಸೇವೆಯಲ್ಲಿ ನಾವು ಮುಂದುವರೆದುಕೊಂಡು ಹೋಗಿ ನಮ್ಮ ಗುರಿಯಾದ ಶುದ್ಧ ಕೃಷ್ಣ ಪ್ರೇಮವನ್ನು ನಾವು ಪಡಿಬೇಕು. ಎಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅದಕ್ಕಾಗಿದೆ. ಈ ನಾವು ವೇದಶಾಸ್ತ್ರಗಳಲ್ಲಿ ವಿಧಿ ಅಂತ ಇದೆ, ನಿಷೇಧ ಅಂತ ಇದೆ, ಡೂಸ್ ಅಂಡ್ ಡೋಂಟ್ಸ್. ಇದೆಲ್ಲ ಯಾತಕ್ಕಾಗಿದೆ? ಕೃಷ್ಣ ಪ್ರೇಮವನ್ನು ಪಡಿಲಿಕ್ಕೆ. ಸ್ಮರ್ತವ್ಯ ಸತತಂ ವಿಷ್ಣುರ್ ವಿಸ್ಮರ್ತವ್ಯೋ ನ ಜಾತುಚಿತ್ ಸರ್ವೇ ವಿಧಿ ನಿಷೇಧಾಸ್ಯೂರ್ ಏತಯೋರ್ ಏವ ಕಿಂಕರಃ. ಸೊ ಆಲ್ವೇಸ್ ರಿಮೆಂಬರ್ ಕೃಷ್ಣ. ಇದು ಡೂಸ್. ನೆವರ್ ಫರ್ಗೆಟ್ ಕೃಷ್ಣ. ಡೋಂಟ್ಸ್ ಯಾವಾಗ್ಲೂ ಮರಿಬಾರದು. ಸೊ ಇದನ್ನು ನಾವು ಪಾಲನೆಯನ್ನು ಮಾಡ್ತಾ ಇರ್ಬೇಕು. ಇದು ನಿಜವಾದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ವೇದ ಎಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳ ಸಾರ ಏನು ಇದೆ? ಸ್ಮರ್ತವ್ಯ ಸತತಂ ವಿಷ್ಣುರ್ ವಿಸ್ಮರ್ತವ್ಯೋ ನ ಜಾತು. ಸೊ ಆಧ್ಯಾತ್ಮಿಕ ಲೋಕದಲ್ಲಿ ಒಂದೇ ಒಂದು ರೂಲ್, ವಿಧಿ ಏನದು? ಟು ಲವ್ ಕೃಷ್ಣ. ಒಂದೇ ಒಂದು ನಿಷೇಧ ಇದೆ, ಅದೇನು? ಕೃಷ್ಣನ ಬಗ್ಗೆ ಮಾತ್ಸರ್ಯವನ್ನು ಹೊಂದಿರಬಾರದು. ಸೊ ಇದು ಒಂದು ವಿಧಿ, ಒಂದು ನಿಷೇಧ. ಟು ಲವ್ ಕೃಷ್ಣ ವಿಧಿ, ಒಂದು ನಿಷೇಧ, ಕೃಷ್ಣನ ಬಗ್ಗೆ ಮಾತ್ಸರ್ಯವನ್ನು ಹೊಂದಿರಬಾರದು. ಈ ಆಧಾರದ ಮೇಲೆ ಸಂಪೂರ್ಣವಾಗಿ ಆಧ್ಯಾತ್ಮಿಕ ಲೋಕದಲ್ಲಿ ಆನಂದವೇ ತುಂಬಿದೆ. ಸೊ ಅಲ್ಲಿ ಜನನ ಮರಣಗಳ ಚಕ್ರವೇ ಇಲ್ಲ. ಆಧ್ಯಾತ್ಮಿಕ ದೇಹ ಸಿಕ್ತದೆ, ಸಂಪೂರ್ಣವಾದ ಶಾಶ್ವತವಾದ ಆನಂದಮಯವಾದ ಜ್ಞಾನಮಯವಾದ ದೇಹ ಸಿಗ್ತದೆ. ಸೊ ಅದು ನಮ್ಮ ಗುರಿ ಇದೆ. ಆಮೇಲೆ ಶ್ರೀಮದ್ ಭಾಗವತದಲ್ಲಿ ಹೇಳಿದ್ದಾರೆ, ಧರ್ಮ ಸ್ವನುಸ್ಥಿತ ಪುಂಸಾಂ ವಿಶ್ವಕ್ಷೇನ ಕಥಾಸುಯ ನೋತ್ವಾದಯೇದ್ ಯದಿ ರತಿಂ ಶಮ ಏವ ಹಿ ಕೇವಲಂ. ನಾವು ಎಷ್ಟೇ ಒಂದು ಆಕ್ಯುಪೇಷನ್ ಅಂಡ್ ಡ್ಯೂಟಿಗಳನ್ನು ಮಾಡ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಯಾವುದೇ ವೃತ್ತಿಗಳನ್ನು ನಾವು ಮಾಡ್ತಾ ಇರಬಹುದು. ಆದ್ರೆ ಅದು ನಮ್ಮನ್ನು ದೇವೋತ್ತಮ ಪರಮ ಪುರುಷನ ಲೀಲೆ, ಅವನ ನಾಮ, ಅವನ ಧಾಮ, ಇದಕ್ಕೆ ನಮ್ಗೆ ಇದಕ್ಕೆ ಆಕರ್ಷಣೆಯನ್ನು ಅದು ತರ್ತಾ ಇಲ್ಲದೆ ಇದ್ರೆ ಅದು ಬರೇ ಶ್ರಮ ಹೇವಹಿ ಕೇವಲಂ, ಅದು ಬರೇ ವ್ಯರ್ಥವಾದ ಶ್ರಮವಾಗಿದೆ. ಸೊ ಆದ್ದರಿಂದ ಎಲ್ಲಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ವಿಧಿ ನಿಷೇಧ ಎಲ್ಲ ಇದೆ, ಅದು ಯಾವಾಗಲೂ ನೆನಪಿಟ್ಕೊಳ್ಳಾಗಿದೆ, ಮತ್ತೆ ಯಾವಾಗ್ಲೂ ಅವನನ್ನು ಮರಿಬಾರದು. ಇದು ವೇದಗಳ ಸಾರ, ಸಂಪೂರ್ಣ ವೇದಗಳ ಸಾರ ಏನು? ಯಾವಾಗ್ಲೂ ಆಲ್ವೇಸ್ ರಿಮೆಂಬರ್ ಕೃಷ್ಣ ಅಂಡ್ ನೆವರ್ ಫರ್ಗೆಟ್ ಕೃಷ್ಣ. ಸೊ ಎಲ್ಲ ನಿಯಮಗಳು ಏನಿದೆ ಅದು ಈ ಗುರಿಯನ್ನು ತಲುಪಲಿಕ್ಕಾಗಿ ಇದೆ. ಇದನ್ನು ನಾವು ಅರ್ಥ ಮಾಡ್ಕೊಂಡ್ರೆ ನಾವು ಭಕ್ತಿ ಸೇವೆಯಲ್ಲಿ ನಾವು ಸರಿಯಾಗಿ ನಾವು
ಆನಂದದಿಂದ ನಾವು ಎಲ್ಲಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ವಿಧಿ ಮತ್ತೆ ನಿಷೇಧಗಳನ್ನು ನಾವು ಪಾಲನೆ ಮಾಡ್ತೇವೆ. ಯಾಕಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಪ್ರಗತಿಯನ್ನು ಹೊಂದುತ್ತಾ ಇದ್ದಾಗೆ ಆನಂದಾಂಬುದಿ ವರ್ಧನಂ ಪ್ರತಿಪದಂ ಪೂರ್ಣ ಅಮೃತ ಸ್ವಾದನಂ ಸರ್ವಾತ್ಮ ಸ್ನಪನಂ ಪರಂ ವಿಜಯತೆ ಶ್ರೀಕೃಷ್ಣ ಸಂಕೀರ್ತನಂ. ಹೆಜ್ಜೆ ಹೆಜ್ಜೆಗೂ ಆನಂದ ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ಇದು ನಿಜವಾಗಿ ನಾವು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ನಿಯಮಗಳನ್ನು ಪಾಲನೆ ಮಾಡುವಂತಹ ಉದ್ದೇಶ. ಕೃಷ್ಣ ಪ್ರೇಮವನ್ನು ಪಡೆದು ಮರಳಿ ಭಗವದ್ಧಾಮಕ್ಕೆ, ಮರಳಿ ಗೋಲೋಕ ಧಾಮಕ್ಕೆ ಹೋಗ್ಬೇಕು. ಅದು ಜೀವನದ ಗುರಿ. ಈ ಜನ್ಮ ಏನಿದೆ ಇದು ಈ ಭೌತಿಕ ಲೋಕದಲ್ಲಿ ನನ್ನ ಕೊನೆಯ ಜನ್ಮವಾಗಿ ಇರಬೇಕು. ಸೊ ಆಮೇಲೆ ಈ ದೇಹವನ್ನು ಬಿಟ್ಟ ನಂತರ ನಾನು ನನ್ನ ಶಾಶ್ವತವಾದ ಧಾಮ, ಕೃಷ್ಣನ ಧಾಮ, ಗೋಲೋಕ ಧಾಮಕ್ಕೆ, ವೈಕುಂಠ ಧಾಮಕ್ಕೆ ಮರಳಿ ಹಿಂದಿರುಗಿ ಹೋಗ್ಬೇಕು. ಅದು ನಿಜವಾದ ಗುರಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಮುಂದಿನ ವಾರ ನಾವು ನೋಡೋಣ ಉಳಿದ 2 ಟಾಪಿಕ್ಸ್ಗಳು, ಜನಸಂಘ ಮತ್ತೆ ಲೌಲ್ಯ. ಸೊ ಹರೇ ಕೃಷ್ಣ. ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ ಏನಾದ್ರೂ ಇದೆಯಾ ಅಥವಾ ಕಮೆಂಟ್ಸ್? ಯಾರಿಗಾದ್ರೂ ರಿಯಲೈಸೇಷನ್ ಶೇರ್ ಮಾಡ್ಬೇಕಾದ್ರೂ ಮಾಡ್ಬೋದು. ಹರೇ ಕೃಷ್ಣ. ಆಮೇಲೆ ಈ PDF ಅಲ್ಲಿ ಕೆಲವು ಗೃಹಸ್ಥರು ಪಾಲನೆ ಮಾಡ್ಬೇಕಂತಹ ಕೆಲವು ವಿಷಯಗಳು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ, ಮತ್ತೆ ಸೆಲ್ಫ್ ಎಕ್ಸ್ಪ್ಲೇನೇಟರಿ ಇದೆ. ದಯವಿಟ್ಟು ನಿಮ್ಗೆ ಸಮಯ ಇದ್ದಾಗ ಇದನ್ನ ನೋಡ್ಬೋದು. ಸೊ ಸೆಲ್ಫ್ ಎಕ್ಸ್ಪ್ಲೇನೇಟರಿ ಇರೋದ್ರಿಂದ ಏನು ಜಾಸ್ತಿ ಎಕ್ಸ್ಪ್ಲನೇಷನ್ಸ್ ಬೇಕಾಗೋದಿಲ್ಲ. ಏನಾದ್ರೂ ಪ್ರಶ್ನೆಗಳು ಇದ್ರೆ ನಿಮಗೆ ಮುಂದಿನ ಕ್ಲಾಸಲ್ಲಿ ಸಹ ಕೇಳಬಹುದು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಪ್ರಣಾಮ ಪ್ರಭುಜಿ. ಯಾರು ಮಾತಾಡ್ತಿದ್ದೀರಿ? ಹರೇ ಕೃಷ್ಣ. ಭಾರತ ಹೇಳಿ ಮಾತಾಜಿ. ಪ್ರಭುಜಿ, ಹಾ, ಭಾರತಿ ಭ್ರಮರ ಮಾತಾಜಿ ಹೇಳಿ. ಗೀತನಲ್ಲಿ ರಾಧಾರಾಣಿ ಉದ್ದವನ ಜೊತೆ ಮಾತಾಡುವಾಗ ಪರಿಜಲ್ಪ ಅಂತ ಬರುತ್ತಲ್ಲ ಅಲ್ಲ ಪ್ರಭುಜಿ? ಯಾವ್ದು ಕೇಳಿಸ್ತಾ ಇಲ್ಲ ವಾಯ್ಸು ಸರಿಯಾಗಿ. ಪ್ರಜಲ್ಪ ಅಂತ ಪ್ರಜಲ್ಪ. ಉದ್ದವನ ಜೊತೆ ಮಾತಾಡ್ತಾ ಇದ್ದಾಗ ರಾಧಾರಾಣಿ ಭ್ರಮರ ಗೀತೆನಲ್ಲಿ ಅದೊಂದು ಪ್ರಜಲ್ಪ ಅಂತ ಬರುತ್ತಲ್ಲ ಪ್ರಭುಜಿ? ಅದೇ ತರ ಪ್ರಜಲ್ಪ ಪ್ರಭುಜಿ? ಅದು ಎಕ್ಸಾಕ್ಟ್ಲಿ ನನ್ಗೆ ಗೊತ್ತಿಲ್ಲ ಅಲ್ಲ ಮಾತಾಜಿ. ನಾನು ಅದು ಜಾಸ್ತಿ ಅದ್ರ ಬಗ್ಗೆ ಓದಿಲ್ಲ. ದಯವಿಟ್ಟು ಅದ್ರ ಬಗ್ಗೆ ರೀಸೆಂಟ್ ಆಗಿ ಓದ್ದೆ ಪ್ರಭುಜಿ, ಅದಕ್ಕೆ ನನ್ಗೆ ಇದು Okay. ಈ ಪ್ರಜಲ್ಪ ಪ್ರಜಲ್ಪ ಯಾವ್ದು ಅಂತ ಅದು ಓಕೆ, ಅದನ್ನ ನಾನು ನೋಡ್ಬೇಕು ಮಾತಾಜಿ. ಅದು ಎಕ್ಸಾಕ್ಟ್ ಆಗಿ ತುಂಬಾ ಡೀಪ್ ಆಗಿ ಓದಿಲ್ಲ. ಸೊ ಮೇ ಬಿ ನೋಡ್ತೀನಿ, ಸಮಯ ಸಿಕ್ಕಿದ್ರೆ ಓದಿ ಹೇಳ್ತೀನಿ. ಇಲ್ಲಾಂದ್ರೆ ಯಾರಿಗಾದ್ರೂ ಸೀನಿಯರ್ ಡಿವೋಟೀಸ್ಗೆ ಕೇಳ್ಬೋದು ಮಾತಾಜಿ. ಹರೇ ಕೃಷ್ಣ. ಥ್ಯಾಂಕ್ ಯು ಪ್ರಭು. ವಂಡರ್ಫುಲ್. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಏನಾದ್ರೂ ಪ್ರಶ್ನೆ ಅಥವಾ ಏನಾದ್ರೂ ಯಾರಿಗಾದ್ರೂ ಕಮೆಂಟ್ಸ್ ಇದೆಯಾ ಅಥವಾ ಈ ಏನಾದ್ರೂ ರಿಯಲೈಸೇಷನ್ ಶೇರ್ ಮಾಡ್ಬೇಕಂತಿದ್ರು ಸಹ ಮಾಡ್ಬೋದು. ಇಲ್ಲ ಅಂದ್ರೆ ಕ್ಲಾಸ್ ಅನ್ನ ಇಲ್ಲೇ ಎಂಡ್ ಮಾಡೋಣ. ಹರೇ ಕೃಷ್ಣ. ಓಕೆ, ಯಾರಿಗೂ ಸೊ ನಾನು ಈ PDF ಅನ್ನ ಶೇರ್ ಮಾಡ್ತೀನಿ. ವೈಷ್ಣವ್. ಹರೇ ಕೃಷ್ಣ. ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಮಾತಾಜಿ, ಕೇಳಿಸ್ತಾ ಇಲ್ಲ. ಯಾರು? ಮನೋಜ ಮಾತಾಜಿನ? ಕೇಳಿಸ್ತಾ ಇಲ್ಲ, ವಾಯ್ಸ್ ಕೇಳಿಸ್ತಾ ಇಲ್ಲ. ಹರೇ ಕೃಷ್ಣ.
ಬೇರೆಯವ್ರಿಗೆ ಕೇಳಿಸ್ತಾ ಇದೆಯಾ? ಹರೇ ಪ್ರಭುಜಿ. ಸ್ವಲ್ಪ ಕಟ್ಕಟ್ಟದಂಗ್ ಕೇಳಿಸ್ತಾ ಇದೆ ಪ್ರಭುಜಿ. ಅದೇ ನಿಮ್ಮ ಇಂಟರ್ನೆಟ್ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ ಮಾತಾಜಿ, ಇಲ್ಲ ಅಂದ್ರೆ ಹೊರಗಡೆ ಬನ್ನಿ ಅಥವಾ ಬೇರೆ ಪ್ಲೇಸ್ ಚೇಂಜ್ ಮಾಡಿ ನೋಡಿ. ನೋಡಿ ನೋಡೋಣ. ಓಕೆ, ಐ ಥಿಂಕ್ ಕನೆಕ್ಷನ್ ಪ್ರಾಬ್ಲಮ್ಸ್ ಇದೆ. ಓಕೆ, ಪರವಾಗಿಲ್ಲ, ಮುಂದಿನ ಕ್ಲಾಸ್ ಅಲ್ಲೂ ಕ್ವಶನ್ಸ್ ಕೇಳ್ಬೋದು, ಆ ರೀತಿ ಏನಿಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಕ್ಲಾಸು ಎಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇದೆ. ನಾವು ಇದರಿಂದ ತುಂಬಾನೇ ಚೆನ್ನಾಗಿ ತಿಳ್ಕೊತಾ ಇದೀವಿ, ಯಾವ್ಯಾವ ರೀತಿ ನಡ್ಕೋಬೇಕು ಜೀವನದಲ್ಲಿ ಅಂತ. ಹಾ ಮಾತಾಜಿ, ತುಂಬಾ ಚೆನ್ನಾಗಿದೆ ಕ್ಲಾಸ್. ಹಾ, ತುಂಬಾ ಥ್ಯಾಂಕ್ಸ್. ಧನ್ಯವಾದ. ಥ್ಯಾಂಕ್ ಯು. ಹರೇ ಕೃಷ್ಣ. ಥ್ಯಾಂಕ್ ಯು ಹರೇ ಪ್ರಭುಜಿ. ಕೃಷ್ಣ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಭಕ್ತರ ಆಶೀರ್ವಾದ ಮತ್ತೆ ಗುರುಗಳ ಕೃಪೆಯಿಂದ ಎಲ್ಲ ತುಂಬಾ ಚೆನ್ನಾಗಿ ನಡೀತಾ ಇದೆ, ನಿಮ್ಮ ಎಲ್ಲರ ಆಶೀರ್ವಾದದಿಂದ. ಸೊ ಅದಕ್ಕೆ ಎಲ್ರಿಗೂ ಎಲ್ಲಾ ಭಕ್ತರಿಗೂ ಕೃತಜ್ಞತೆಗಳು. ಸೊ ಭಕ್ತರ ಆಶೀರ್ವಾದದಿಂದ ನಾವು ಭಕ್ತಿಯಲ್ಲಿ ತುಂಬಾ ಸುಲಭವಾಗಿ ಪ್ರಗತಿಯನ್ನು ಹೊಂದಬಹುದು. ಸೊ ಇಲ್ಲಿ ಎಲ್ಲ ಭಕ್ತರು ಆಶೀರ್ವಾದ ಮಾಡಿದ್ರೆ ಸೊ ಆವಾಗ ಸ್ಪೀಕರ್ಗೆ ಸಹ ಕೃಷ್ಣ ಎಂಪವರ್ ಮಾಡ್ತಾನೆ. ಆವಾಗ ಕ್ಲಾಸಸ್ಸು ಭಗವಂತನ ಕೃಪೆಯಿಂದ, ಭಕ್ತರ ಕೃಪೆಯಿಂದ ಅದು ಚೆನ್ನಾಗಿ ಆಗ್ತದೆ. ಸೊ ಅದು ಕೃಪೆಯಿಂದ ಆಗ್ತದೆ, ಗುರುಗಳ ಕೃಪೆಯಿಂದ ಆ ರೀತಿ. ಸೊ ತುಂಬಾ ಧನ್ಯವಾದಗಳು ಮಾತಾಜಿ ನಿಮ್ಗೆ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದ ಪ್ರಣಾಮ್ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ತುಂಬಾ ಚೆನ್ನಾಗಿ ಬಂತು ಪ್ರಭುಜಿ ಕ್ಲಾಸು. ಆದ್ರೆ ಬೆಳಗ್ಗೆ ಹೊತ್ತು ಸುಮ್ನೆ ಅನಾವಶ್ಯಕವಾಗಿ ಟೈಮ್ ಅನ್ನ ವೇಸ್ಟ್ ಮಾಡ್ತಾರೆ. ಪೇಪರ್ ಓದ್ತಾ ಅದೇ ಭಾಗವತಮನ್ನ ಓದಿದ್ರೆ ಎಷ್ಟು ನಮಗೆ ಜ್ಞಾನ ಬರುತ್ತೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳಿದ್ರು ಪ್ರಭುಜಿ. ಧನ್ಯವಾದ ಪ್ರಣಾಮ್ ಪ್ರಭುಜಿ. ಧನ್ಯವಾದ ಪ್ರಣಾಮ್ ಮಾತಾಜಿ. ಸೊ ಬೇರೆಯವರಿಗೆ ಏನಾದ್ರು ಪ್ರಶ್ನೆ ಇದೆಯಾ? ಸೊ ನಾವು ಯಾವಾಗ ಈ ಕ್ಲಾಸಸ್ ಗಳಲ್ಲಿ ಏನು ಕೇಳ್ತೇವೆ ಅದನ್ನು ನಾವು ನಮ್ಮ ಕಾರ್ಯಶೀಲ ಅಂದ್ರೆ ಜೀವನದಲ್ಲಿ, ಅಂದ್ರೆ ಪ್ರಾಕ್ಟಿಕಲ್ ಲೈಫ್ ಏನಿದೆ ಅದರಲ್ಲಿ ನಾವು ಅಳವಡಿಸ್ಕೊಂಡಾಗ ತುಂಬಾ ಪ್ರಗತಿಯನ್ನು ವೇಗವಾಗಿ ನಾವು ಹೊಂದಬಹುದು. ಸೊ ಈ ಕ್ಲಾಸ್ ಅಂತಲ್ಲ, ಯಾವುದೇ ಭಾಗವತ ಶ್ರವಣ ಕೃಷ್ಣ ಕಥೆಯನ್ನು ನಾವು ಕೇಳಬೇಕಾದ್ರೆ ನಮ್ಗೆ ಎಷ್ಟೊಂದು ಪಾಯಿಂಟ್ಸ್ ಗಳು, ನಮ್ಮ ಇಂಪ್ರೂವ್ಮೆಂಟ್ಸ್ ಗಳಿಗೆ ಸಿಗ್ತದೆ. ಸೊ ಅದನ್ನು ನಾವು ಕಾರ್ಯಶೀಲವಾಗಿ ಅದನ್ನು ನಾವು ಫಾಲೋ ಮಾಡ್ಬೇಕು, ಅನುಸರಿಸ್ಬೇಕು. ಪ್ರಾಕ್ಟಿಕಲಿ ಫಾಲೋ ಮಾಡಿದಾಗ, ಆದಷ್ಟು ನಮ್ಮ ಶಕ್ತಿಯಾನುಸಾರ ಫಾಲೋ ಮಾಡಿದಾಗ ಆವಾಗ ನಮ್ಗೆ ಜಾಸ್ತಿ ಪ್ರಗತಿಯನ್ನು ಹೊಂದಬಹುದು. ಸೊ ಈಗ ಮಾತಾಜಿ ಹೇಳಿದಾಗೆ ಇದು ನ್ಯೂಸ್ ಪೇಪರ್ಸ್ ಗಳನ್ನು ಓದೋ ಬದಲು ಭಾಗವತಮನ್ನು ಹೊಂದಿದ್ರೆ ನಾವು ಅದು ತುಂಬಾ ನಮ್ಗೆ ಕೃಷ್ಣ ಪ್ರಜ್ಞೆಯಲ್ಲಿ ಪ್ರಗತಿಯನ್ನು ಹೊಂದಲಿಕ್ಕೆ ಸಹಾಯ ಆಗ್ತದೆ. ಸೊ ಈ ಪಾಯಿಂಟ್ಸ್ ಅವರಿಗೆ ತುಂಬಾ ಅಟ್ರಾಕ್ಟ್ ಆಯ್ತು. ಸೊ ಈ ರೀತಿ ಅದಕ್ಕೆ ಶೀಲಾ ಪ್ರಭುಪಾದರು ತುಂಬಾ ಒಳ್ಳೆ ಮಾರ್ನಿಂಗ್ ಪ್ರೋಗ್ರಾಮ್ಸ್ ಗಳನ್ನು ನಮ್ಗೆ ಕೊಟ್ಟಿದ್ದಾರೆ. ಸೊ ಈ ಜಸ್ಟ್ ಫಾಲೋ ದ ಪ್ರಾಸೆಸ್, ಈ ಕೃಷ್ಣ ಕಾನ್ಶಿಯಸ್ ಪ್ರಾಸೆಸ್, ಆವಾಗ ನಾವು ಭಕ್ತಿ ಸೇವೆಯಲ್ಲಿ ಜಾಸ್ತಿ ಪ್ರಗತಿಯನ್ನು ನಾವು ಹೊಂದಬಹುದು. ಸೊ ಹರೇ ಕೃಷ್ಣ. ಸೊ ಬೇರೆ ಏನಾದ್ರೂ ಪ್ರಶ್ನೆ ಇದೆಯಾ? ಇಲ್ಲದ್ರೆ ವೈಷ್ಣವ ಪ್ರಣಾಮದೊಂದಿಗೆ ಕ್ಲಾಸ್ ಅನ್ನು ಎಂಡ್ ಮಾಡಬಹುದು. ತುಂಬಾ ಧನ್ಯವಾದಗಳು. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಶೀಲಾ ಪ್ರಭುಪಾದ ಕಿ ಜೈ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ತುಂಬಾ ಧನ್ಯವಾದಗಳು. ಮುಂದಿನ ವಾರ ಕ್ಲಾಸ್ ಕಂಟಿನ್ಯೂ ಮಾಡೋಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ. ಕ್ಲಾಸ್ ಎಂಡ್ ಮಾಡ್ತೇನೆ. ಹರೇ ಕೃಷ್ಣ. ಹರೇ ಹರೇ ಕೃಷ್ಣ.